ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಈಗ ಆಲ್ರೆಡಿ ನಾವು ತಿಳ್ಕೊಂಬಿಟ್ಟಿದೀವಿ. ನಾನು ಏನು ಮಾಡಿದ್ದು ಅಂತ ನಾನು ತಿಳ್ಕೊಂತೀನಿ, ಅದು ನಾನ್ ಮಾಡಿದ್ದಾಗೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ, ಒಂದು ಕರ್ಮ ಆಗ್ಬೇಕು ಅಂದ್ರೆ 5 ಮುಖ್ಯ ಕಾರಣಗಳಿದೆ. ಒಂದು ದೇಹ, ಇನ್ನೊಂದು ಜೀವ, ಇನ್ನೊಂದು ಉಪಕರಣಗಳು, ಇನ್ನೊಂದು ಚಟುವಟಿಕೆಗಳು. ಇದ್ 4 ಇದ್ರೆ ಸಾಕ ಅಂದ್ರೆ ಅದೆಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟು, ಮುಖ್ಯವಾಗಿ ದೈವ. ಅಂದ್ರೆ ಇಲ್ಲಿ ಯಾವುದೋ ಒಂದು ಕರ್ಮ ಆಗತ್ತೆ, ಕಾರ್ಯ ಆಗತ್ತೆ, ಅದರಲ್ಲಿ ನನ್ನದು ಅನ್ನೋದೇನಿದೆ ಅದು ಕೇವಲ 20% ಅಷ್ಟೇ. ಆ 20% ಯಾವಾಗ ಆಗುತ್ತೆ ಅಂದ್ರೆ, ಯಾವಾಗ ಭಗವಂತನ ಇಚ್ಛೆ ಇರುತ್ತೆ ಆಗ ಮಾತ್ರ ಆ 20% ಸಿಕ್ಕುತ್ತೆ ವಿನಃ ಇಲ್ಲ ಅಂದ್ರೆ ಆ 20% ಸಹ ನಮ್ಗೆ ಸಿಕ್ಕೋದಿಲ್ಲ. ಅಂದ್ರೆ ನಾನೇ ಮಾಡಿದ್ದು ಅನ್ನೋ ಈ ಭಾವ ಏನಿದೆ, ಇದನ್ನ ಮೊದಲನೇದಾಗಿ ನಾವು ಬಿಡಬೇಕು ಅಂತ ಭಗವಂತ ಹೇಳ್ತಾ ಹೋಗ್ತಿದ್ದಾನೆ. ಅಂದ್ರೆ ನನ್ನಿಂದ, ನಾನೇ ಮಾಡಿದ್ದು, ನನ್ನಿಂದನೇ ಆಗೋದು, ಈ ರೀತಿ ನಾನು ಅನ್ನುವ ಅಹಂಕಾರ ಇರ್ಬೋದು ಅಥವಾ ಮಮಕಾರ ಇರಬಹುದು, ಎರಡನ್ನೂ ನಾವು ಬಿಡ್ಲೇಬೇಕು ಅಂತ ನಾವು ಈಗ ಆಲ್ರೆಡಿ ನಾವು ತಿಳ್ಕೊಂಡ್ವಿ. ಹಾಗಿದ್ರೆ ಇದು ಬಿಡೋದ್ರಿಂದ ನನಗೆ ಏನ್ ಫಲ ಸಿಗ್ತಾ ಹೋಗುತ್ತೆ? ಬಿಟ್ರೆ ಫಲ ಸಿಕ್ಕತ್ತಾ? ಹಾಗಿದ್ರೆ ಯಾವ ಫಲ ಸಿಕ್ಕತ್ತೆ ನನಗೆ ಅಂತ ಹೇಳೋದಾದ್ರೆ, ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಯಸ್ಯ, ಯಾರಿಗೆ, ನ ಎಂದಿಗೂ ಇಲ್ಲ, ಅಹಂಕೃತ ಅಹಂಕಾರದ ಭಾವ ಸ್ವಭಾವವು, ಬುದ್ಧಿಯು, ಯಸ್ಯ ಯಾರ, ನ ಲಿಪ್ಯತೆ ಆ ಆಸಕ್ತನಾಗಿರುವುದಿಲ್ಲವೋ, ಹತ್ವಾ ಕೊಂದರು, ಅಪಿ ಕೂಡ, ಸ ಅವನು, ಇನಂ ಈ ಲೋಕಾನ್ ಲೋಕದಲ್ಲಿ, ನ ಹಂತಿ ಕೊಲ್ಲುವುದಿಲ್ಲ, ನ ನಿಭ್ಯತೆ ನಿಲುಕುವುದಿಲ್ಲ. ಅಂದ್ರೆ ಯಸ್ಯ ಯಾವ ವ್ಯಕ್ತಿ ಅಂದ್ರೆ ಯಾರಿಗೆ ಈ ರೀತಿ ಮನೋಭಾವ ಬರುತ್ತೆ, ಯಾವ ಮನೋಭಾವ? ಯಸ್ಯ ನಾಹಂ ಕೃತೋ ಭಾವ. ಅಂದ್ರೆ ಈ ಅಹಂಕಾರ ಭಾವ ಇರೋದಿಲ್ಲ ಅವನಿಗೆ. ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಗೆ ಯಾವುದೂ ಸಹ ಅಹಂಕಾರ ಭಾವ ಇರೋದಿಲ್ಲ. ನಹಂಕೃತ ಅಂದ್ರೆ ನಾನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆ ವ್ಯಕ್ತಿಗೆ ಗೊತ್ತು. ಅಂದ್ರೆ ಅವನು ಪ್ರಯತ್ನ ಪಡ್ತಾನೆ, ಪ್ರಯತ್ನ ಪಡೋದಿಲ್ಲ ಅಂತ ಅಲ್ಲ, ಆದ್ರೆ ಪ್ರಯತ್ನ ಪಡಬೇಕಾದ್ರೂ ಸಹ ಅವನಿಗೆ ಒಂದು ಮನಸ್ಸಿನಲ್ಲಿ ತುಂಬಾ ಆಳವಾಗಿ ಬೇರೂರಿರುತ್ತೆ. ಅದು ಏನು ಅಂತ ಅಂದ್ರೆ, ದೇವ್ರು ಮಾಡಿಸಿದ್ರೆ ಮಾತ್ರ ನಾನು ಮಾಡೋದಕ್ಕೆ ಸಾಧ್ಯ. ಇವತ್ತು ಯಾವುದೇ ದೊಡ್ಡ ಕಾರ್ಯ ಇರಬಹುದು, ಅಥವಾ ಧರ್ಮ ಕಾರ್ಯ ಇರಬಹುದು, ಅಥವಾ ಜ್ಞಾನ ಇರಬಹುದು, ಇವತ್ತು ಭಗವಂತನ ಇಚ್ಛೆ ಇದ್ರೆ ಮಾತ್ರ ನನಗೆ ಜ್ಞಾನ ಬರೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಜ್ಞಾನ ನಿಜವಾಗ್ಲೂ ಬರೋದಿಲ್ಲ. ಯಾಕೆ ಅಂತಂದ್ರೆ ಆ ಜ್ಞಾನವನ್ನೂ ಸಹ ಭಗವಂತನೇ ಕೊಡಬೇಕು. ಯಾವುದೋ ಒಂದು ವಿಷಯ ತಿಳ್ಕೋಬೇಕು ಅಂತನೋ, ಯಾವುದೋ ಒಂದು ಕೆಲಸವನ್ನ ಮಾಡಬೇಕು ಅಂತನೋ, ಪ್ರತಿಯೊಂದಕ್ಕೂ ಸಹ ಭಗವಂತನೇ ಕಾರಣ. ಭಗವಂತ ಇಲ್ಲ ಅಂದ್ರೆ ನಾನು ಆ ಕೆಲಸ ಮಾಡೋದಿಕ್ಕೆ ಆಗೋದೇ ಇಲ್ಲ. ನಾನ್ ಮಾಡುತ್ತಿರುವೆ ಅಂತ ಅಂದ್ರೆ ಅದಕ್ಕೆ ಅರ್ಥ ಕೇವಲ ಭಗವಂತ. ಯಾಕೆ ಅಂತಂದ್ರೆ ಇವತ್ತು ನನಗೆ ಆಲ್ರೆಡಿ ಗೊತ್ತಾಗೋಗಿದೆ ಈ 17 ಅಧ್ಯಾಯದಲ್ಲಿ ಏನಂತ, ನಾನು ಸೂತ್ರದ ಗೊಂಬೆ. ಈ ತೊಗಲುಗೊಂಬೆ ಆಟ ಆಡ್ಬೇಕಾದ್ರೆ ಆ ಗೊಂಬೆ ಡ್ಯಾನ್ಸ್ ಮಾಡೋದ್ ಮಾತ್ರ ಎಲ್ಲರ ಕಣ್ಣಿಗೆ ಕಾಣುತ್ತೆ. ಆದ್ರೆ ಆ ಗೊಂಬೆ ಒಂದು ಕೈ ಅಲ್ಲಾಡಿಸ್ಬೇಕು ಅಂದ್ರೂ ಸಹ ಆ ದಾರವನ್ನ ಹಿಡಿದಂತಹ ಸೂತ್ರಧಾರ ಅಲ್ಲಾಡ್ಸಿದ್ರೆ ಮಾತ್ರ ಅಲ್ಲಾಡೋದಿಕ್ಕೆ ಸಾಧ್ಯ ಅಲ್ವಾ? ಅದೇ ರೀತಿ ನಮ್ಮ ಜೀವನದಲ್ಲಿ, ನಮ್ಮ ಈ ಬದುಕಿನಲ್ಲಿ ಏನೆಲ್ಲ ಆಗ್ತಾ ಇದೆ ಅದಕ್ಕೆ ಪ್ರತಿಯೊಂದಕ್ಕೂ ಸಹ ಭಗವಂತ ಕಾರಣ. ನಾನ್ ಸೂತ್ರದ ಗೊಂಬೆ ಅಷ್ಟೇ. ಸೂತ್ರಧಾರ ಯಾರು? ನಾವ್ ಅನ್ಕೊಂಡಿದೀವಿ, ಇಲ್ಲಪ್ಪ ನನ್ನ ಗಂಡ ಹೇಳ್ದಾಗ ಕೇಳ್ತಾ ಇದ್ದೀನಿ, ನನ್ನ ಮಕ್ಳು ಹೇಳ್ದಾಗ ಕೇಳ್ತಾ ಇದ್ದೀನಿ, ನನ್ನ ಬಾಸ್ ಹೇಳ್ದಾಗ ಕೇಳ್ತಾ ಇದ್ದೀನಿ, ಈ ರೀತಿ ನಾವು ಅನ್ಕೊಳ್ತಾ ಇದ್ದೀವಿ. ಆದ್ರೆ ನಿಜವಾದ ಸೂತ್ರಧಾರ ಭಗವಂತ. ಭಗವಂತ ಇವತ್ತು ನನಗೆ ಏನು ಮಾಡಿಸ್ತಾ ಇದ್ದಾನೋ, ಯಾವ ಕೆಲಸನೇ ಆಗಬಹುದು, ಎಲ್ಲವುದೂ ಸಹ ಅವನ ಇಚ್ಛೆಯ ಹಾಗೆ. ಅವನ ಇಚ್ಛೆ ಇಲ್ಲ ಅಂದ್ರೆ ಯಾವುದೂ ನಡೆಯೋದಿಕ್ಕೆ ಸಾಧ್ಯವೇ ಇಲ್ಲ.
ಹಾಗೆ ಬುದ್ಧಿರ್ ಯಸ್ಯನ ಲಿಪ್ಯತೆ ಅಂತ ಅಂದ್ರೆ ಯಾರ ಯಾರ ಬುದ್ಧಿ ಅಂಟಿಕೊಳ್ಳೋದಿಲ್ಲ. ಅಂಟ್ಕೊಳ್ಳೋದಿಲ್ವಾ? ಯಾವ್ದಕ್ಕೆ ಅಂಟ್ಕೊಳ್ಳೋದಿಲ್ಲ ಬುದ್ಧಿ? ಫಲಕ್ಕೆ ಅಂಟಿಕೊಳ್ಳೋದಿಲ್ಲ. ಅಂದ್ರೆ ಈ ರೀತಿ ಯಾವಾಗ ನಾನು ತಿಳ್ಕೊಳ್ತೀನಿ, ನಾಹಂ ಕರ್ತ ಹರಿಕರ್ತ, ಅಥವಾ ನಾನು ಸೂತ್ರದ ಗೊಂಬೆ ಭಗವಂತ ಸೂತ್ರಧಾರ ಅಂತ ಈ ರೀತಿ ಯಾವಾಗ ನನ್ನ ಮನಸ್ಸಿಗೆ ಬಹಳ ಗಟ್ಟಿಯಾಗಿ ಕೂರ್ತಾ ಹೋಗುತ್ತೆ, ಅವಾಗ ನಾವು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಯಾವುದಕ್ಕೂ ಅನ್ನೋದಕ್ಕಿಂತ ಹೆಚ್ಚಾಗಿ ಫಲಕ್ಕೆ ಅಂಟಿಕೊಳ್ಳೋದಿಲ್ಲ. ನಾನು ಹೇಳಿದ್ನಲ್ಲ, ಮಹಾಪ್ರಸಾದ ಮಾಡ್ತಾ ಇದ್ದೀನಿ, ನನ್ನ ಮನೆಯಲ್ಲಿರುವ ಎಲ್ಲ ವ್ಯಕ್ತಿಗಳ ಮನಸ್ಸಿನಲ್ಲಿ ದೇಹದಲ್ಲಿ ಭಗವಂತ ಇದ್ದಾನೆ, ಆ ಭಗವಂತನಿಗೆ ನೈವೇದ್ಯವಾಗಿ ನಾನು ಇದನ್ನ ಕೊಡ್ತಾ ಇದ್ದೀನಿ ಅಂತ ನಾವು ಅಡಿಗೆ ಮಾಡ್ಬೇಕೆ ವಿನಃ ಅವರೆಲ್ಲರೂ ನನ್ನನ್ನು ಹೊಗಳಲಿ ಅಂತ ಅಲ್ಲ. ಈ ರೀತಿ ನಮಗೆ ಯಾವುದೇ ರೀತಿಯಾದ ಫಲದ ಅಪೇಕ್ಷೆನೇ ಇರಬಾರ್ದು. ನಾನು ದೇವಸ್ಥಾನಕ್ಕೆ ಹೋಗೋದು, ಅಥವಾ ದೇವಸ್ಥಾನದಲ್ಲಿ ಯಾವುದೋ ಒಂದು ಸೇವೆ ಮಾಡೋದಿರಬಹುದು, ಅಥವಾ ನನ್ನ ಕೈಲಾದಂತಹ ಕೆಲಸ ಮಾಡೋದಿರ್ಬೋದು, ಕೈಲಾದ ದಾನ ಮಾಡೋದಿರ್ಬೋದು, ಪ್ರತಿಯೊಂದು ಸಹ ನಾವು ಮಾಡ್ತಾ ಹೋಗ್ತೀವಿ. ಯಾವಾಗ ಅಂದ್ರೆ ಭಗವಂತ ಮಾಡಿಸಿದಾಗ ನನಗೆ ಫಲದ ಅಪೇಕ್ಷೆಗೆ ಅಂಟಿಕೊಳ್ಳೋದಿಲ್ಲ. ಯಾಕೆ ಅಂಟಿಕೊಳ್ಳೋದಿಲ್ಲ? ಈಗ ಫಾರ್ ಎಕ್ಸಾಂಪಲ್, ನಾವೀಗ ಒಂದು ಹೋಟೆಲ್ಗೆ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ಹೋಟೆಲ್ ಬೇಡ, ಓಕೆ, ನಾನು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ. ಟ್ರೈನಲ್ಲಿ ಜರ್ನಿ ಮಾಡ್ಬೇಕಾದ್ರೆ ನನ್ನ ಕೈಯಲ್ಲಿ 2 ಸೂಟ್ ಕೇಸ್ ಇದೆ. 2 ಸೂಟ್ ಕೇಸ್ ಇಟ್ಕೊಂಡು, ಅಂದ್ರೆ 2 ಲಗೇಜ್ ಇಟ್ಕೊಂಡು ನಾನೇನ್ ಮಾಡ್ತೀನಿ, ಆ ಟ್ರೈನ್ ಒಳಗಡೆ ಹೋಗ್ತೀನಿ. AC ಕಂಪಾರ್ಟ್ಮೆಂಟೇ ಬುಕ್ ಮಾಡಿರ್ತೀನಪ್ಪ. ನಾನೀಗ ಅದ್ರಲ್ಲಿ ಕುತ್ಕೊಂಡಾಗ ಅವರು ಬೆಡ್ಶೀಟ್ ಕೊಟ್ರು, ದಿಮ್ ಕೊಟ್ರು, ಎಲ್ಲಾ ಕೊಟ್ರು. ಅಲ್ಲಿ ಇನ್ನೂ ಏನೇನೋ ಐಟಮ್ಸ್ ಇತ್ತು. ಆದ್ರೆ ನಾನು ಇಳಿದು ಬರ್ಬೇಕಾದ್ರೆ ಅಲ್ಲಿರೋ ಯಾವ್ದಾದ್ರು ಒಂದು ಐಟಮ್ಸ್ ತಗೊಂಬರಕ್ಕಾಗತ್ತಾ? ಆಗಲ್ಲ. ಹಾಗೆ ಹೋಟೆಲಲ್ಲೂ ಸಹ ನಾವು ಉಳ್ಕೊಂಡ್ರೆ, ನಾನು ಏನು ಲಗೇಜ್ ತಗೊಂಡು ಹೋಗಿದ್ನೋ ಆ ಲಗೇಜನ್ನ ಮಾತ್ರ ನಾನು ತಗೊಂಡು ಹೊರಗಡೆ ಬರೋದಿಕ್ ಸಾಧ್ಯವೇ ವಿನಃ, ಏಯ್ ನಾನು ದುಡ್ಡು ಪೇ ಮಾಡಿಲ್ವೇನ್ರಿ, 2 ದಿನ ದುಡ್ಡು ಪೇ ಮಾಡಿದೀನಿ, ಈ ಬೆಡ್ಶೀಟ್ ನಂದು, ಆ ಹೂವಿನ ವಾಸ್ ನಂದು, ಈ ದಾನಿ ನಂದು ಅಂತ ಹೇಳಿದ್ರೆ ಹೋಟೆಲ್ ಅವ್ರು ಏನ್ ಮಾಡ್ತಾರೆ? ಅವಕಾಶ ಇದೆಯಾ ನಮಗ್ ತಗೊಂಡು ಹೋಗೋದಿಕ್ಕೆ? ಇಲ್ಲ. ಅಲ್ಲಿ ಇರ್ಬೋದು ಅಷ್ಟೇನೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ 2 ಲಗೇಜ್ ನಮ್ಮ ಬೆನ್ನ ಹಿಂದೆ ಯಾವಾಗ್ಲೂ ಇರುತ್ತೆ. ಅದ್ಯಾವ್ದು ಅಂದ್ರೆ ಪಾಪ, ಪುಣ್ಯ. ಆ 2 ಲಗೇಜ್ ಇಂದನೇ ನಾವ್ ಈ ಭೂಮಿಗ್ ಬಂದ್ವಿ. ಆ 2 ಲಗೇಜ್ ಇಂದನೇ ನಾವು ವಾಪಸ್ ಹೋಗ್ತೀವಿ. ಯಾವ್ದು ಖಾಲಿ ಮಾಡ್ಕೊಂಡ್ವಿ, ಯಾವ್ದು ಜಾಸ್ತಿ ಮಾಡ್ಕೊಂಡ್ವಿ, ಅದು ನಮ್ಮ ಕರ್ಮ ನಿರ್ಧರಿಸ್ತಾ ಹೋಗುತ್ತೆ ವಿನಃ, ಖಂಡಿತವಾಗಿಯೂ ಸಹ ನಾನು ಈ ಭೂಮಿಯಿಂದ, ಈ ಭೂಲೋಕದಿಂದ ಆ 2 ಲಗೇಜ್ ಬಿಟ್ಟು, ಪಾಪ ಪುಣ್ಯವನ್ನ ಬಿಟ್ಟು ಬೇರೆ ಏನನ್ನೂ ತೆಗೆದುಕೊಂಡು ಹೋಗೋದಿಕ್ ಸಾಧ್ಯ ಇಲ್ಲ. ನನ್ನ ಗಂಡನನ್ನ ತುಂಬಾ ಪ್ರೀತಿಸ್ತೀನಿ, ನಾನ್ ನನ್ ಮಕ್ಳನ್ನ ತುಂಬಾ ಪ್ರೀತಿಸ್ತೀನಿ, ನನಗೆ ಈ ಮನೆ ಅಂದ್ರೆ ತುಂಬಾ ಇಷ್ಟ. ಅಯ್ಯೋ, ನಿಮಗ್ ಗೊತ್ತಾ, ನಾನು ಫಸ್ಟ್ ಸ್ಯಾಲ್ರಿನಿ ಅಲ್ಲಿ ಒಂದು ನೆಕ್ಲೆಸ್ ಮಾಡಿಸ್ಕೊಂಡಿದ್ದೆ, ಅದಂದ್ರೆ ನನಗೆ ತುಂಬಾ ಇಷ್ಟ, ಅದನ್ನ ನಾನು ಯಾರಿಗೂ ಕೊಡೋದಿಲ್ಲ. ಹೌದಾ? ಅದನ್ನೆಲ್ಲಾರು ತಗೊಂಡ್ ಹೋಗಕ್ ಅವಕಾಶ ಇದೆಯಾ? ಖಂಡಿತ ಭಗವಂತ ಕೊಡೋದಿಲ್ಲ. ನೀನು ಪ್ರೀತಿ ಇರ್ಬೋದು, ವ್ಯಕ್ತಿ ಮೇಲಿರ್ಬೋದು, ಆಸ್ತಿ ಮೇಲಿರ್ಬಹುದು, ಅಥವಾ ಜಡ ವಸ್ತುಗಳ ಮೇಲಿರ್ಬೋದು, ಯಾವ್ದ್ರ ಮೇಲೆ ಇರ್ಲಿ, ಯಾವ್ದನ್ನು ನಾನ್ ತಗೊಂಡ್ ಹೋಗಕ್ ಚಾನ್ಸೇ ಇಲ್ಲ. ಅಥವಾ ಅಪ್ಪಿ ತಪ್ಪಿ ಈಗ ನಾವು ತುಂಬಾ ಪ್ರೀತಿಸೋ ವ್ಯಕ್ತಿಯನ್ನೇ ಕೇಳೋಣ, ನಾನು ಹೋಗ್ತಾ ಇದ್ದೀನಿ, ಭಗವಂತ ಕರಿತಾ ಇದ್ದಾನೆ, ಬಂದ್ಬಿಡಿ ನಮ್ ಜೊತೆ ಅಂದ್ರೆ ಬಂದ್ಬಿಡ್ತಾರ? ಖಂಡಿತ ಯಾರು ಬರಲ್ಲ ಕಣ್ರಿ. ಎಲ್ಲೋ ತುಂಬಾ ರೇರ್ ಕೇಸ್ ಬರೋದು ಅಲ್ವಾ? ಕರ್ಕೊಂಡ್ ಹೋಗೋಕ್ ಅವಕಾಶ ಇದೆಯಾ? ಇಲ್ಲ. ತಗೊಂಡ್ ಹೋಗೋಕ್ ಅವಕಾಶ ಇದೆಯಾ? ಇಲ್ಲ. ಹೇಳ್ತಾರಲ್ಲ, ಈಗ ಸಪೋಸ್ ಏರ್ ಟಿಕೆಟ್ ನಾನ್ ಬುಕ್ ಮಾಡ್ಕೊಂಡೆ ಅಂತ ಅಂದ್ರೆ, ಏರ್‌ಪೋರ್ಟ್ ವರ್ಗೂ ಎಲ್ರೂ ನನ್ನನ್ನ ಬಿಡ್ಲಿಕ್ಕೆ ಬರ್ಬೋದೇ ವಿನಃ, ಆ ಒಳಗಡೆ ಡೋರಿಂದ ನಾನು ಒಬ್ಳೇ ಹೋಗೋದಿಕ್ಕೆ ಸಾಧ್ಯ. ಯಾಕೆಂದ್ರೆ ಟಿಕೆಟ್ ನಾನು ಒಬ್ಳತನನೇ ಇರುತ್ತೆ. ಅದೇ ರೀತಿ ನನ್ನ ಜೀವನದ ಈ ಪ್ರಯಾಣದಲ್ಲಿ ಎಲ್ರೂ ನನ್ನ ಜೊತೆ ಇರ್ಬೋದು. ಎಲ್ರೂ ನನಗೆ ಸಹಕಾರ ಕೊಡ್ಬೋದು. ಎಲ್ರೂ ನನ್ನನ್ನ ಪ್ರೀತಿಸ್ಬಹುದು. ನಾನ್ ಎಲ್ರನ್ನ ಪ್ರೀತಿಸ್ಬಹುದು. ನನ್ನ ಕರ್ತವ್ಯ ಎಲ್ಲ ಮಾಡ್ಬೋದು. ಆದ್ರೆ ಯಾರೂ ಸಹ, ಯಾವುದೂ ಸಹ ನನ್ನ ಜೊತೆ ಬರೋದಿಲ್ಲ. ಒಂದು ಜಾನಪದ ಗೀತೆ ಇದೆ ನೋಡಿ. ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ. ಅಲ್ಲಿ ಹೇಳ್ತಾ ಹೋಗ್ತಾರೆ, ಅಣ್ಣ ತಮ್ಮ ಬಂಧು ಬಳಗ ಎಲ್ಲಿ ತನಕ, ಮಣ್ಣು ಮುಚ್ಚೋ ತನಕ. ಅಲ್ವಾ? ಎಲ್ಲಿವರೆಗೂ ಬರ್ತಾರೆ? ಸ್ಮಶಾನದವರೆಗೂ ಬರೋದಕ್ಕೆ ಸಾಧ್ಯ. ಒಂದು ಮಣ್ಣು ಮುಚ್ಚೋವರೆಗೂ ಇರೋದಕ್ಕೆ ಸಾಧ್ಯ. ಅಥವಾ ಈ ದೇಹಕ್ಕೆ ಬೆಂಕಿಯನ್ನ ಇಡೋವರೆಗೂ ಇರೋದಕ್ಕೆ ಸಾಧ್ಯ. ಆಮೇಲೆ ನನ್ನ ಪಯಾಣವನ್ನ, ಅಂದ್ರೆ ಈ ಆತ್ಮದ
ಪ್ರಯಾಣ ಏನಿದೆ ಇದನ್ನ ನಾನೇ ಮಾಡ್ಬೇಕೇ ವಿನಃ ಬೇರೆಯವ್ರು ನನ್ನ ಜೊತೆ ಯಾರು ಕಂಪ್ನಿ ಕೊಡೋದಿಕ್ ಆಗೋದಿಲ್ಲ. ಯಾರಾದ್ರು ಕೊಡ್ತಾರಾ? ಯಾರು ಕೊಡೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಯಾವುದಕ್ಕೂ ಆ ಫಲಕ್ಕೆ ಅಂದ್ರೆ ನಾನು ಏನು ಕರ್ತವ್ಯವನ್ನ ಮಾಡ್ತೀನಿ, ಆ ಯಾವುದೇ ಫಲಕ್ಕೂ ಸಹ ಇಲ್ಲಿ ಅಂಟ್ಕೊಳ್ಳೋದಿಲ್ಲ. ಯಾವ ವ್ಯಕ್ತಿ ನಾಹಂ ಕರ್ತ ಹರಿಕರ್ತ ಅಂತ ಯಾವಾಗ ನಮ್ಮ ಮನಸ್ಸು ಪದೇ 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 ಹೇಳ್ತಾ ಇರುತ್ತೆ, ಅಂತಹ ವ್ಯಕ್ತಿ ಈ ಯಾವುದೇ ರೀತಿಯಾದಂತಹ ಫಲಕ್ಕೆ ಅಂಟ್ಕೊಳ್ಳೋದಿಲ್ಲ. ಯಾರೋ ಒಬ್ರು ರಿವಾರ್ಡ್ ಕೊಡಬೇಕು, ಯಾರೋ ಒಬ್ರು ನನಗೆ ಹೊಗಳಬೇಕು, ಯಾರೋ ಒಬ್ರು ನನಗೆ ಅಪ್ರಿಶಿಯೇಟ್ ಮಾಡ್ಬೇಕು. ನೋ. ಯಾಕೆ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಒಂದು ಹಳ್ಳಿನಲ್ಲಿ ಆ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಆ ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ ಒಬ್ಬ ದೈವ ಭಕ್ತನಾಗಿರ್ತಾನೆ. ಅವನು ಪ್ರತಿದಿನ ದೇವರ ಮುಂದೆ ದೀಪವನ್ನ ಹಚ್ಚುತ್ತಾ ಇರ್ತಾನೆ. ಇನ್ನೊಬ್ಬ ವ್ಯಕ್ತಿ ದೇವರನ್ನ ನಂಬೋದಕ್ಕಿಂತ ಹೆಚ್ಚಾಗಿ ಅದೇ ದೀಪವನ್ನ, ಅಂದ್ರೆ ಆ ಪಂಜಿನ ರೂಪದಲ್ಲಿ ಪ್ರತಿದಿನ ಏನ್ ಮಾಡ್ತಾ ಇರ್ತಾನೆ, ಸಂಜೆ ಹೋಗಿ ಅವರ ಹಳ್ಳಿಯ ಬಾಗ್ಲು ಏನಿರುತ್ತೆ ಅಲ್ಲಿ ಹಚ್ಬಿಟ್ಟು ಬರ್ತಾ ಇರ್ತಾನೆ. ಯಾಕೆ ಅಂತ ಅಂದ್ರೆ, ಇಲ್ಲಿ ಕತ್ಲಿದೆ, ಇಲ್ಲಿ ಬೆಳಕಿಲ್ಲ, ಅಂದ್ರೆ ಇವಾಗ ಸ್ಟ್ರೀಟ್ ಲೈಟ್ಸ್ ಇದೆ, ಬಟ್ ಅವಾಗ ಇರ್ಲಿಲ್ಲಲ್ಲ. ಅವನು ಪ್ರತಿದಿನ ಹಚ್ಬಿಟ್ಟು ಬರ್ತಾ ಇರ್ತಾನೆ. ಯಾಕೆ ಅಂತಂದ್ರೆ ಯಾರಿಗಾರು ಗೊತ್ತಾಗ್ಲಿ ದಾರಿ ಅಂತ. ಆದ್ರೆ ಮರಣ ಹೊಂದಿದಾಗ ಈ ಬಾಗಿಲ ಬಳಿ ಯಾರು ಈ ಪಂಜನ್ನ ಹಚ್ತಾ ಇದ್ರು, ಆ ವ್ಯಕ್ತಿಗೆ ಸ್ವರ್ಗ ಪ್ರಾಪ್ತಿ ಆಯ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವಾಗ ಯಾವುದೇ ರೀತಿಯಾದಂತಹ ಅಪೇಕ್ಷೆ ಇಲ್ಲದೆ ನೀನು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದೀಯಾ, ಅಫ್ಕೋರ್ಸ್ ಭಗವಂತ ಮಾಡಿಸ್ತಾ ಇದ್ದಾನೆ, ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ನೀನು ಮಾಡಿದಾಗ ಅದು ಸ್ವರ್ಗದ ಬಾಗ್ಲು. ಅಂದ್ರೆ ಅದು ಭಗವಂತ ಅದನ್ನ ದೀಪವಾಗಿ ಪರಿಗಣಿಸ್ತಾನಂತೆ. ಅದು ಬಿಟ್ಟು ನಾನು ಮನೆ ಮುಂದೆ ದೀಪ ಹಚ್ಚಿ ಅಥವಾ ದೇವ್ರ ಮುಂದೆ ದೀಪ ಹಚ್ಚಿ ಯಾರೋ ಒಬ್ಬರ ಮನಸ್ಸಿಗೆ ಪದೇ 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 ನಾನು ಹರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಭಗವಂತ ಯಾವುದೇ ಕಾರಣಕ್ಕೂ ಅವರಿಗೆ ಮೋಕ್ಷವನ್ನ ಪ್ರದಾಯಿಸೋದಿಲ್ಲ. ಅದಕ್ಕೆ ಅಲ್ವಾ ನಿನ್ನೆ ಆ ಆ, ನಮ್ಮ ಕರ್ಮಗಳು ಹೇಗಿರುತ್ತೆ ಅನ್ನೋದಕ್ಕೆ ಎಷ್ಟು ಸುಂದರವಾಗಿ ಹೇಳ್ತಾರೆ. ಶಾರೀರಿಕವಾದ ಕರ್ಮ, ಮಾನಸಿಕವಾದ ಕರ್ಮ, ವಾಚಿಕವಾದ ಕರ್ಮ, ಯೋಚಿಸೋದು ಸಹ ಕರ್ಮ. ನಿನ್ನ ಮನಸ್ಸಿನಿಂದ, ನಿನ್ನ ಮಾತಿನಿಂದ ಯಾರಿಗೂ ಹರ್ಟ್ ಆಗ್ಬಾರ್ದು, ನಿನ್ನ ಯೋಚನೆಯಿಂದ ಹರ್ಟ್ ಆಗ್ಬಾರ್ದು, ನಿನ್ನ ದೇಹದಿಂದ ಹರ್ಟ್ ಆಗ್ಬಾರ್ದು, ನಿನ್ನ ಮನಸ್ಸಿನಿಂದಲೂ ಸಹ ಹರ್ಟ್ ಆಗ್ಬಾರ್ದು ಅಲ್ವಾ. ಶಾರೀರಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ ಯೋಚಿಸೋ ಮೂಲಕ ಯಾರಿಗೂ ಹರ್ಟ್ ಮಾಡ್ಲೇಬಾರ್ದು. ಯಾಕೆ ಹರ್ಟ್ ಮಾಡ್ಬೇಕು? ನಿನಗೇನಾದ್ರೂ ಸಿಕ್ಕುತ್ತಾ? ಖಂಡಿತ ಏನು ಸಿಕ್ಕೋದಿಲ್ಲ. ಸಿಕ್ಕೋದೊಂದೇ, ನನ್ನ ಪಾಪದ ಫಲ ತುಂಬುತ್ತಾ ಹೋಗುತ್ತೆ ಅಷ್ಟೇ. ಅದ್ರ ವೆಯ್ಟ್ ಏನಾಗ್ತಾ ಹೋಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಆ ವೆಯ್ಟ್ ಜಾಸ್ತಿ ಆದಷ್ಟು ಏನಾಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ತಕಡಿ ಇರುತ್ತೆ ಅಂತ ಅನ್ಕೊಳ್ಳೋಣ, ಒಂದು ಪಾಪ, ಇನ್ನೊಂದು ಪುಣ್ಯ. ಪಾಪ ಜಾಸ್ತಿ ಆಗ್ತಿದ್ದ ಹಾಗೆ ಅದು ಕೆಳಗಡೆ ಬರ್ತಾ ಹೋಗುತ್ತೆ ಅಲ್ವಾ. ಆದ್ರೆ ಈ ಭಗವಂತನ ಲೋಕದಲ್ಲಿ ಹೇಗಪ್ಪ ಅಂತ ಅಂದ್ರೆ, ಪುಣ್ಯ ಜಾಸ್ತಿ ಆದ್ರೂ ಅಫ್ಕೋರ್ಸ್ ಈ ಕಡೆ ವೇಟ್ ಜಾಸ್ತಿ ಆದ್ರೂ ಈ ಕಡೆ ಡೌನ್ ಆಗ್ತಾ ಹೋಗುತ್ತೆ. ಆದ್ರೆ ನಮ್ಮನ್ನ ಭಗವಂತ ಮೇಲಕ್ಕೆತ್ತುತ್ತಾ ಹೋಗ್ತಾನೆ. ಹಾಗೇನೆ ಇಲ್ಲಿ ಅವನ ಮನಸ್ಸು ಪರಿಶುದ್ಧವಾಗಿರುತ್ತೆ. ಯಾವಾಗ ಯಾವುದೇ ಕರ್ಮಗಳನ್ನ ಮಾಡಿ ಅದರ ಫಲದ ಅಪೇಕ್ಷೆ ಇಲ್ಲ ಅಂತ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅಂದ್ರೆ, ಅವನ ಮನಸ್ಸು ಪರಿಶುದ್ಧವಾಗಿರುತ್ತೆ. ಇಂಥ ಭಾವ ಇರೋರು, ಅಂದ್ರೆ ಮನಸ್ಸು ಪರಿಶುದ್ಧವಾಗಿರೋರ್ಗೆ ಏನಾಗುತ್ತೆ ಅಂತ ಅಂದ್ರೆ, ಈ ಬಹುಶಃ ಎಲ್ಲ ಲೋಕಗಳಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳನ್ನ ಕೊಂದ್ರೂ ಸಹ ಅವರಿಗೆ ಪಾಪ ಸುತ್ಕೊಡೋದಿಲ್ವಂತೆ. ಯಾಕೆ ಈ ಮಾತನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಹತ್ಯಾಪಿಸ ಇಮಾ ಲೋಕಾನ್, ಅಂದ್ರೆ ಈ ಲೋಕದಲ್ಲಿ ಪಾಪ ಸುತ್ಕೊಳ್ಳೋದು ಅಂದ್ರೆ, ಹಾಗಿದ್ರೆ ನಾನ್ ನೆಕ್ಸ್ಟ್ ನಮ್ಗನ್ಸುತ್ತೆ, ಹಾಗಿದ್ರೆ ನಾನು ಎಲ್ರನ್ನೂ ಕೊಂದ್ಬಿಟ್ರೆ, ಅಂದ್ರೆ ಈ ತರ ನಾನು ಯಾವ್ದೋ ಫಲದ ಅಪೇಕ್ಷೆ ಇಲ್ಲದೆ ನಾನು ಎಲ್ರನ್ನೂ ಕೊಂದ್ಬಿಟ್ರೆ ನನಗೆ ಒಳ್ಳೇದಾಗತ್ತಾ? ಇಲ್ಲ, ಇದು ನಮಗ್ ಹೇಳ್ತಾ ಇಲ್ಲ ಭಗವಂತ. ಇದು ಹೇಳ್ತಾ ಇರೋದು ಯಾರಿಗೆ ಅಂತ ಅಂದ್ರೆ, ಅರ್ಜುನನಿಗೆ. ಅಂದ್ರೆ ನೀನು ಯುದ್ಧ ಮಾಡಿದ್ರೆ ನೀನ್ ಎಲ್ರನ್ನೂ ಕೊಂದ್ಬಿಡ್ತೀಯಾ ಅಂತ ಅನ್ಕೊಳ್ತಿದ್ಯಾ ಅಲ್ವಾ. ನೀನು ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ನೀನು ಯುದ್ಧವನ್ನ, ನನ್ನ ಕರ್ಮ ಭಗವಂತ ಇಷ್ಟಪಟ್ಟ, ಭಗವಂತನಿಗೆ ಇಷ್ಟ ಅಂತ ನಾನು ಈ ಯುದ್ಧ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಸಾರಥಿಯಾಗಿ ಅವನು ನನ್ನ ರಥವನ್ನ ಓಡಿಸ್ತಾ ಇದ್ದಾನೆ, ಅವನ ಆಜ್ಞೆಯ ಮೂಲಕ ನಾನು ಈ ಯುದ್ಧವನ್ನ ಮಾಡ್ತೀನಿ. ಈ ಯುದ್ಧದಲ್ಲಿ ಯಾರ ಹತ್ಯೆಯಾದ್ರೂ ಸಹ ನನಗೆ ಪಾಪ ಬರೋದಿಲ್ಲ.
ನಹಂತಿ ನ ನಿಬದ್ಯತೆ ಅಂತ ಅಂದ್ರೆ ನಮ್ಮ ಪಾಪಕ್ಕೆ ಎರಡು ಕಾರಣಗಳು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈಗ ನಾವ್ ಅಂತೀವಲ್ಲ, ಹಾಗಾದ್ರೆ ನಾನು ಎಲ್ರನ್ನೂ ಕೊಂದ್ಬಿಟ್ರೆ ನನಗ್ ಪಾಪ ಬರಲ್ವಾ? ಹೇಗಿದ್ರು ಭಗವಂತ ತಾನೇ ಮಾಡ್ಸೋದು. ಭಗವಂತ ಮಾಡಿಸ್ದಾಗೆ ನಾನ್ ಮಾಡ್ತಾ ಇದೀನಪ್ಪ ಅಂದ್ರೆ ಹೋಗ್ ಕೊಂದ್ಬಿಟ್ಟ, ಇಲ್ಲಪ್ಪ ಭಗವಂತ ಕೊಲ್ಸಿದ್ದು ನಾನಲ್ಲಪ್ಪ ಅಂತ ಅಂದ್ರೆ ಯಾರಾದ್ರೂ ಕೇಳ್ತಾರ? ಯಾರು ಕೇಳಲ್ಲ. ಇದಕ್ಕೆ ಮಧ್ವಾಚಾರ್ಯರು ತುಂಬಾ ಚೆನ್ನಾಗಿ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಯಾಕೆ ಅಂತಂದ್ರೆ ಈ ಭಾವ ಎಲ್ರಿಗೂ ಸಹ ಬರೋದಿಲ್ಲ ಕಣ್ರಿ. ಅಂದ್ರೆ ಅರ್ಜುನನ ಪರಿಸ್ಥಿತಿ ಇರಬಹುದು, ಅರ್ಜುನನ ಮನಸ್ಥಿತಿ ಇರಬಹುದು. ಅಫ್ಕೋರ್ಸ್ ಇಲ್ಲಿ ಅರ್ಜುನ ಅಂದ್ರೆ ನಮ್ಮ ಮನಸ್ಸು. ಈಗ ಅಲ್ಲಿ ಅರ್ಜುನ ಎಲ್ಲರಿಗೂ ಅಂದ್ರೆ ಈಗ ನಾವು ಮಹಾಭಾರತ ಕಥೆಯನ್ನ ತೆಗೆದುಕೊಂಡಾಗ ಹೌದು, ಅರ್ಜುನ ಅಲ್ಲಿ ಯುದ್ಧ ಮಾಡ್ಲೇಬೇಕು, ಎಲ್ಲರನ್ನ ಕೊಲ್ಲಲೇಬೇಕು. ಆದ್ರೆ ಇದನ್ನ ನಾವು ಅಂತ ತೆಗೆದುಕೊಂಡಾಗ ಇಲ್ಲಿ ನಮ್ಗ ಆ ಭಾವ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಭಗವಂತ ಮಾಡಿಸ್ತಾ ಇದ್ದಾನೆ, ನಾನ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದಿಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತ ಇಲ್ಲಿ ಮಧ್ವಾಚಾರ್ಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ನಾವು ಒಬ್ಬ ವ್ಯಕ್ತಿಯನ್ನ ಕೊಲ್ತೀವಿ ಅಂತ ಅಂದ್ರೆ ಒಂದು ದ್ವೇಷ ಇರಬೇಕು, ಅಥವಾ ಆಸೆ ಇರಬೇಕು, ಅಥವಾ ಇನ್ನೇನೋ ಒಂದು ಭಾವ ಇರಲೇಬೇಕು ಅದರಲ್ಲಿ, ಅಲ್ವಾ? ಈಗ ಒಬ್ಬ ವ್ಯಕ್ತಿಯನ್ನ ನಾವು ನೋಯಿಸ್ತೀವಿ ಅಥವಾ ಕೊಲ್ತೀವಿ ಅಂತ ನಾವೀಗ ತಗೊಳ್ತೀವಿ ಅಂದ್ರೆ ಒಂದು ದ್ವೇಷ ಇರುತ್ತೆ. ಇಲ್ಲ ಒಬ್ಬ ಕಳ್ಳನಿಗೇನು, ನಾನು ಈ ವ್ಯಕ್ತಿಯನ್ನ ಕೊಂದ್ ಬಿಟ್ರೆ ಇವಾಗ ಹೇಗಿದ್ರು ಗೋಲ್ಡ್ ರೇಟ್ ಜಾಸ್ತಿ, ನನಗ್ ಬಂಗಾರ ಸಿಕ್ಕುತ್ತೆ ಅನ್ನೋದಿರುತ್ತೆ. ಅಥವಾ ಇವನನ್ನ ಕೊಂದು ಬಿಟ್ರೆ ಇವನ ಸ್ಥಾನಕ್ಕೆ ನಾನು ಹೋಗಬಹುದು ಅನ್ನೋ ಆಸೆ ಸಹ ಇರುತ್ತೆ, ಅಲ್ವಾ? ಆಗ ಮಾತ್ರ ಕೊಲ್ಲೋದೇ ವಿನಃ ನಾನು ಕೊಲ್ಸಿದ್ರೆ ಭಗವಂತ ಅಂದ್ರೆ ಭಗವಂತ ಇಷ್ಟಪಟ್ರೆ ಕೊಲ್ತೀನಿ ಅಂತ ಅನ್ನೋದು ಸಾಧ್ಯನೇ ಇಲ್ಲ. ಆದ್ರೆ ಇಲ್ಲಿ ಅರ್ಜುನನಿಗೆ ಭಗವಂತನೇ ಹೇಳ್ತಾ ಇದ್ದಾನೆ, ನೀನು ಕ್ಷತ್ರಿಯ, ನೀನು ಯುದ್ಧವನ್ನ ಮಾಡಬೇಕು. ಯಾಕೆ ಇಲ್ಲಿ ಇಷ್ಟೊಂದು ವಿವರಣೆ ಕೊಡ್ತಾ ಇದ್ದೀವಿ ಅಂತ ಅಂದ್ರೆ, ಇದು ನಮ್ಮಂತಹವರಿಗೆ ಅಲ್ವೇ ಅಲ್ಲ. ಇದು ಯಾರಿಗೆ ಬರುತ್ತೆ ಅಂತ ಅಂದ್ರೆ, ಈಗ ನೋಡಿ, ಇಂದ್ರ ಸಮೇತ ಯಾರನ್ನೇ ಕೊಂದ್ರೂ ಸಹ ಇಂದ್ರನಿಗೂ ಪಾಪ ಸುತ್ಕೊಂಡಿತ್ತಂತೆ. ಯಾಕೆ ಇಂದ್ರನಿಗೆ ಪಾಪ ಸುತ್ಕೊಂಡಿತ್ತು ಅಂತ ಅಂದ್ರೆ, ಒಬ್ಬ ರಾಕ್ಷಸ ಇರ್ತಾನೆ, ಅವನನ್ನ ಅವನು ಕೊಲ್ತಾನೆ. ಆದ್ರೆ ಕೊಲ್ಲೋ ಸಮಯದಲ್ಲಿ ನಾನೇ ಕೊಂದಿದ್ದಲ್ವಾ ಅನ್ನೋದು ಒಂದೇ ಒಂದು ಸಲ ಅವನ ಮನಸ್ಸಿಗೆ ಬಂದ ತಕ್ಷಣ ಇಂದ್ರನಿಗೂ ಪಾಪ ಸುತ್ಕೊಳ್ತು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಇನ್ನೂ ಯಾರಿಗೆ ಬರೋದಿಲ್ಲ ಅಂತ ಅಂದ್ರೆ, ಇಬ್ಬರ ಉದಾಹರಣೆಯನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಒಂದು ಶಿವ. ಯಾಕೆ ಶಿವನಿಗೆ ಪಾಪ ಸುತ್ಕೊಳ್ಳೋದಿಲ್ಲ ಅಂದ್ರೆ, ಶಿವ ಸಂಹಾರಕ ಶಕ್ತಿ. ಆದರೆ ಶಿವ ಸಂಹಾರಕ ಶಕ್ತಿಯಾದ್ರೂ ಸಹ ಶಿವನ ಮನಸ್ಸಿನಲ್ಲಿ ಇರುತ್ತಂತೆ, ಭಗವಂತ ನನಗೆ ಈ ಕಾರ್ಯವನ್ನ ಕೊಟ್ಟಿದ್ದಾನೆ, ಹಾಗಾಗಿ ನಾನು ಈ ಕಾರ್ಯವನ್ನ ಮಾಡ್ತಾ ಇದ್ದೀನಿ, ಪ್ರಳಯ ಕಾಲದಲ್ಲಿ ಎಲ್ಲರನ್ನ ಸಂಹಾರ ಮಾಡ್ತೀನಿ ಅಂತ ಶಿವನಿಗೆ ಬರುತ್ತಂತೆ. ಅಂದ್ರೆ ಶಿವನ ಮನಸ್ಸಿನಲ್ಲಿ ಇರೋದೇನೋ, ನಾನು ಮಾಡ್ತಾ ಇಲ್ಲ, ಭಗವಂತ ನನ್ನ ಕೈಲಿ ಮಾಡಿಸ್ತಾ ಇದ್ದಾನೆ. ಅದೇ ರೀತಿ ಯಮನಿಗೆ. ಯಾಕೆ ಯಮನಿಗೆ ಅಂತ ಅಂದ್ರೆ, ಯಮ ಯಾರನ್ನೂ ಸಹ ಸುಮ್ನೆ ಕರ್ಕೊಂಡು ಹೋಗೋದಿಲ್ಲ. ಅವನಿಗೆ ಆ ಜವಾಬ್ದಾರಿಯನ್ನ ಕೊಟ್ಟಿದ್ದೇ ಭಗವಂತ. ಹಾಗಾಗಿ ಭಗವಂತ ಕೊಟ್ಟಂತಹ ಈ ಕರ್ತವ್ಯವನ್ನ, ಈ ಕೆಲಸವನ್ನ ಮಾಡ್ತೀನಿ, ಇದರ ಪಾಪ ಇರ್ಬೋದು, ಪುಣ್ಯ ಇರ್ಬೋದು, ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲಿ ಯಮನಿಗೂ ಸಹ ಇರೋದಿಲ್ಲ. ಹಾಗಾಗಿ ಯಮನು ಸಹ ತನ್ನ ಕರ್ತವ್ಯ ಅಂತ ಹೇಳಿ ಈ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಇಲ್ಲಿ ಶಿವ ಸಂಹಾರಕ ಶಕ್ತಿ ಆದ್ರೂನು, ಯಮಧರ್ಮರಾಯ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಅಂದ್ರೂ ಸಹ ಅವರು ಇಲ್ಲಿ ಸಂಹಾರ ಮಾಡಿದಾಗ ಅವರಿಗೆ ಪಾಪ ಸುತ್ಕೊಳ್ಳೋದಿಲ್ಲ, ಪಾಪ ಬರೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಮನಸ್ಸಿನಲ್ಲಿ ನಾವ್ ಹಾಗಿರೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ, ನಾನು ಮಾಡಿದ್ದು ಅಂತ ಇರುತ್ತೆ, ನಮಗೆ ಫಲದ ಅಪೇಕ್ಷೆ ಇರುತ್ತೆ, ಅಲ್ವಾ? ಏನೋ ಒಂದು ಕೊನೆ ಪಕ್ಷ ಅಯ್ಯೋ ನನ್ಗೊಂದು ಪುಣ್ಯ ಬರ್ಲಿ ಅಂತನಾದ್ರೂ ಇರುತ್ತೆ. ಈ ರೀತಿ ಇದ್ದಾಗ, ಅಂದ್ರೆ ಈ ರೀತಿ ಭಾವ ಇದ್ದಾಗ ನಮಗೆ ಪಾಪ ಬರುವುದು 100%. ಯಾಕೆ ಅಂತ ಅಂದ್ರೆ ನಾವು ಅದಕ್ಕೆ ಅಂಟ್ಕೊಂಡ್ಬಿಡ್ತೀವಿ. ಹಾಗಾಗಿ ಇಲ್ಲಿ ನಾನು ಕೇವಲ ಪಾತ್ರ ಮಾತ್ರ ಅಂತ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡ್ಬಿಡ್ಬೇಕು. ದೇವ್ರು ಮಾಡಿಸ್ತಾನೆ, ದೇವ್ರು ಮಾಡಿಸಿದ್ದು, ದೇವ್ರು ಮಾಡಿಸಿದ ಹಾಗೆ ನಾನು ನಡ್ಕೊಳ್ತೀನಿ, ಇಷ್ಟು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇರಬೇಕು ಅಷ್ಟೆ. ಹಾಗಿದ್ರೆ ಹೀಗಿದ್ದವ್ರಿಗೆ
ಇನ್ನೂ ಏನೆಲ್ಲ ಆಗತ್ತೆ ಅಂದ್ರೆ ಏನಾದ್ರೂ ಇಂಥವರಿಗೆ ಉಪಯೋಗ ಇದೆಯಾ ಈ ರೀತಿ ನಾನು ಈಗ ನಾವು ಇಷ್ಟೊಂದು ಪಾಠ ಕೇಳ್ತಾ ಇದ್ದೀವಿ, ಇಷ್ಟೊಂದು ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಭಗವಂತನೇ ಎಲ್ಲ ಭಗವಂತನಿಂದನೇ ಅಂತ ಹೇಳ್ತಾ ಇದ್ದೀರಲ್ಲ, ಈ ರೀತಿ ನಾವು ಅನ್ಕೊಳ್ಳೋದ್ರಿಂದ ನಮಗೇನಾದ್ರೂ ಫಲ ಸಿಕ್ಕುತ್ತಾ ಅಂತ ಅಂದ್ರೆ ಅದಕ್ಕೂ ಸಹ ಭಗವಂತ ಇನ್ನೂ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾನೆ. ಜ್ಞಾನಂ ಜ್ಞಾನವು ಜ್ಞೇಯಂ ಜ್ಞಾನ ವಿಷಯವು ಪರಿಜ್ಞಾತ ತಿಳಿಯುವುದನ್ನು ತಿಳಿ ತಿಳಿಯು ತಿಳಿಯುವವನು ತ್ರಿವಿಧ ಮೂರು ಬಗೆಯ ಕರ್ಮ ಕರ್ಮದ ಚೋದನ ಪ್ರಚೋದನೆಯು ಕರಣಂ ಇಂದ್ರಿಯಗಳು ಕರ್ಮ ಕರ್ಮವು ಕರ್ತ ಕರ್ತನು ಇತಿ ಹೀಗೆ ತ್ರಿವಿಧ ಮೂರು ಬಗೆಯ ಕರ್ಮ ಕರ್ಮದ ಸಂಗ್ರಹ ಸಂಗ್ರಹವು. ಅಂದ್ರೆ ಒಂದು ಕರ್ಮ ಮಾಡ್ಬೇಕು ಅಂದ್ರೆ ನಾವು ಮೊದ್ಲಿಗೆ 5 ಎಲಿಮೆಂಟ್ಸ್ ಇರ್ಬೇಕು ಅಂತ ಮೊದ್ಲಿಗೆ ನಾವು ತಿಳ್ಕೊಂಡ್ವಿ. ಆದ್ರೆ ಅದು ಕರ್ಮ ಕಂಪ್ಲೀಟ್ ಆಗೋದಿಕ್ ಹೇಳಿದ್ದು ಭಗವಂತ. ಆದ್ರೆ ಇಲ್ಲಿ ಯಾವ ವಿಷಯ ಹೇಳ್ತಿದ್ದಾನಪ್ಪ ಅಂತಂದ್ರೆ, ಒಂದು ಕರ್ಮ ಶುರು ಆಗಬೇಕು ಅಂದ್ರೇನೆ ಒಂದು ಇನ್ಫ್ಲೂಯೆನ್ಸ್ ಬೇಕು ಅಲ್ವಾ? ಈಗ ಉದಾಹರಣೆ ಯಾರೋ ಒಬ್ರು ಸೈನ್ಸ್ ತಗೊಂತಾರೆ, ಯಾರೋ ಒಬ್ರು ಆರ್ಟ್ಸ್ ತಗೊಂತಾರೆ, ಯಾರೋ ಒಬ್ರು ಕಾಮರ್ಸ್ ತಗೊಂತಾರೆ ಅಂದ್ರೆ ಅವ್ರ ತಲೆನಲ್ಲಿ ಮೊದ್ಲೇ ಒಂದು ಇನ್ಫ್ಲೂಯೆನ್ಸ್ ಇರುತ್ತಲ್ವಾ? ಉದಾಹರಣೆ, ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ನಾನು IAS ಆಫೀಸರ್ ಆಗ್ಬೇಕು, ಅಥವಾ ನನಗೆ ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಸಿಗ್ಬೇಕು. ಇದೆಲ್ಲ ಮುಂಚೆನೆ ಅವ್ರಿಗೆ ಒಂದು ಇನ್ಫ್ಲೂಯೆನ್ಸ್ ಮಾಡಿರುತ್ತೆ. ಆ ಇನ್ಫ್ಲೂಯೆನ್ಸ್ ಮಾಡೋದ್ರಿಂದಲೇ ಅವ್ರು ಏನ್ ಮಾಡ್ತಾರೆ, ಆರ್ಟ್ಸ್ ಬೇಕು, ಕಾಮರ್ಸ್ ಬೇಕು, ಸೈನ್ಸ್ ಬೇಕು ತಗೊಳ್ತಾರೆ ಅಲ್ವಾ? ಯಾರಿಗಾದ್ರೂ ಡಾಕ್ಟರ್ ಆಗ್ಬೇಕು ಅಂತ ಇಷ್ಟ ಇರೋರು ಯಾರು ಆರ್ಟ್ಸ್ ತಗೊಂತಾರ? ತಗೊಳಲ್ಲ. ಅದೇ ರೀತಿ ಇಲ್ಲಿ ಒಂದು ಕರ್ಮ ಆಗತ್ತೆ ಅಂದ್ರೆ ಏನೋ ಒಂದು ಕೆಲಸ ಆಗತ್ತೆ ಅಂತ ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತೆ. ಅದು ಏನ್ ಇನ್ಫ್ಲೂಯೆನ್ಸ್ ಮಾಡುತ್ತಪ್ಪ ಅಂದ್ರೆ ತ್ರಿವಿಧ ಕರ್ಮ ಚೋದನ ಅಂದ್ರೆ ಕರ್ಮ ಬೋಧನೆ ಅಂದ್ರೆ ಕರ್ಮದ ವಿಷಯದಲ್ಲಿ ಪ್ರೇರಣೆ ಆಗಬೇಕು. ಅದು ಯಾವುದು ಅಂದ್ರೆ 3 ತ್ರಿವಿಧ ಅಂತ ಹೇಳ್ತಾ ಇದ್ದಾರೆ. ಯಾವುದು ಪ್ರೇರಣೆ ಆಗ್ತಾ ಹೋಗುತ್ತೆ ಅಂದ್ರೆ ಮೊದಲು ಜ್ಞಾನ. ಅಂದ್ರೆ ಮಾಡಬೇಕು ಮಾಡಬಾರದು ಅನ್ನೋ ತಿಳುವಳಿಕೆಯೇ ಜ್ಞಾನ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಯಾಕೆ ಭಗವಂತ ಯಾವುದಾದ್ರೂ ಒಂದು ಕರ್ಮ ಮಾಡೋದಕ್ಕಿಂತ ಮುಂಚೆ ಜ್ಞಾನ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವ್ ಯಾರ ಜೊತೆನಾದ್ರೂ ಈಗ ನೋಡಿ, ಒಬ್ರಿಗೆ ನಾವು ಮಾತಾಡ್ಬೇಕು ಅಂದ್ರೂ ವಿ ವಿಲ್ ಥಿಂಕ್, ಅಯ್ಯೋ ಇದರಿಂದ ನನಗ್ ಪಾಪ ಬರತ್ತಾ, ಇದರಿಂದ ನನಗ್ ಪುಣ್ಯ ಬರತ್ತಾ ಅಂತ ಯೋಚನೆ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಭಗವಂತ ತುಂಬಾ ಸುಂದರವಾಗಿ ಮೊದಲೇ ಹೇಳ್ಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ, ನೀನ್ ಏನನ್ನಾದ್ರೂ ಮಾತಾಡ್ಬೇಕಾದ್ರೆ ನಿನಗೆ ಹೇಗನ್ಸುತ್ತೆ ಅಂತ ತಿಳಿದು ಮಾತಾಡು ಅಂತ ಅಲ್ವಾ? ನಿನ್ ಹಾಗೆ ಬೇರೆಯವರು ಅಂತ ತಿಳ್ಕೊಂಬಿಡು ಅಂತ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ. ಈಗ ಯಾರಿಗೋ ಒಬ್ರಿಗೆ ನಾವು ಬೈತೀವಿ ಅಂತ ಅಂದ್ರೆ, ಸಪೋಸ್ ಯಾರಾದ್ರೂ ನನಗ್ ಬೈದ್ರೆ ಹೆಂಗ್ ಅನ್ಸುತ್ತೆ, ಅಥವಾ ಯಾರನ್ನೋ ಆಡ್ಕೊಳ್ತೀವಿ, ಆ ಆಡ್ಕೊಂಡಾಗ ನಿನಗ್ ಹೇಗನ್ಸುತ್ತೆ? ಸೇಮ್ ನೀನ್ ಅವ್ರಿಗೆ ಹೆಂಗ್ ಆಡ್ಕೊಂತೀಯ ಅದೇ ರೀತಿ ನಿನಗ್ ಯಾರೋ ಆಡ್ಕೊಂಡ್ರಪ್ಪ, ಆಗ ನಿಂಗೆ ಹೆಂಗ್ ಅನ್ಸುತ್ತೆ? ಅದನ್ನ ತಿಳ್ಕೊ. ಅದ್ರಲ್ಲೂ ಹೆಂಗಸರು ಈ ವಿಷಯವನ್ನ ತುಂಬಾ ಚೆನ್ನಾಗಿ ತಿಳ್ಕೋಬೇಕು. ಅತ್ತೆ ಇರಬಹುದು, ಸೊಸೆ ಇರ್ಬೋದು, ಮಗಳಿರ್ಬೋದು, ಅಮ್ಮ ಇರ್ಬೋದು, ಯಾರೇ ಇರ್ಬೋದು, ನಮ್ಮ ಪಾತ್ರ ಏನೇ ಇರ್ಬೋದು, ನಮ್ಮ ಹಾಗೆ ಒಂದು ಸಂಸಾರ ತುಂಬಾ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನಮ್ ಹಾಗೆ ಅವರು, ನಾನು ಈ ಮನೆಗೆ ಸೊಸೆಯಾಗಿ ಬಂದೆ, ಹಂಗೆ ಅವಳು ಮನೆಯಾಗ ಸೊಸೆಯಾಗಿ ಬಂದಿದ್ದಾಳೆ. ನಾನು ಮಗಳಾಗಿ ಕಲ್ತೆ, ಅವಳು ಸಹ ನನ್ನ ಮಗಳು, ಅವಳು ಕಲ್ತ್ಕೊಳ್ತಾಳೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ಮ ಬೋಧನೆ ಅಥವಾ ಕರ್ಮದ ವಿಷಯದಲ್ಲಿ ಮೊದಲು ಪ್ರೇರಣೆ ಬೇಕು. ಆ ಪ್ರೇರಣೆಗೆ ಮೊದಲು ಜ್ಞಾನ, ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋ ತಿಳುವಳಿಕೆ. ಯಾವುದೇ ಇರ್ಬೋದು, ನಾನಿಲ್ಲಿ ಆ ಹೆಂಗಸಿನ ಪಾತ್ರವನ್ನ ಕೇವಲ ಉದಾಹರಣೆಯಾಗಿ ಕೊಟ್ಟೆ. ಈಗ ಧರ್ಮದ ಕಾರ್ಯದಲ್ಲೂ ಅಷ್ಟೇ, ನಾವು ಯಾವ ಕೆಲಸ ಮಾಡ್ಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನೋದು ಮೊದಲು ನಮ್ಗೆ ಏನಿರ್ಬೇಕು, ತಿಳುವಳಿಕೆ ಇರಬೇಕು. ಇನ್ನೊಂದು ಏನು, ಜ್ಞೇಯಂ. ತಿಳುವಳಿಕೆಯಿಂದ ಏನ್ ಬರುತ್ತೆ ಅಂತ ಹೋದ್ರೆ, ನನಗೆ ಪ್ರಯತ್ನ ಮಾಡೋದಕ್ಕೆ ಆಸಕ್ತಿ ಬರ್ತಾ ಹೋಗುತ್ತೆ. ಮೊದಲು ಈ ಜ್ಞಾನದಿಂದ ಇಚ್ಛೆ ಬರುತ್ತೆ. ಈಗ ಉದಾಹರಣೆ, ಯಾರೋ ಹೇಳ್ತಾರೆ, ನೀವು ಭಗವದ್ಗೀತೆ ಕೇಳಿದ್ರೆ ನಿಮ್ಗೆ ಪುಣ್ಯ ಬರುತ್ತೆ, ಅಥವಾ ನಿಮಗೆ ನಿಮ್ಮ ಜೀವನ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಅಂದಾಗ ನಮ್ಗೆ ಏನಾಗುತ್ತೆ, ಫಸ್ಟ್ ತಿಳುವಳಿಕೆ ಜ್ಞಾನದಿಂದ, ಹೌದು ನಾನು ಭಗವದ್ಗೀತೆಯನ್ನ ತಿಳ್ಕೋಬೇಕು. ಅದ್ರಿಂದ ಏನ್ ಬರುತ್ತೆ, ಜ್ಞೇಯ. ಪ್ರಯತ್ನ ಪಡ್ತೀನಿ, ಎಸ್ ನಾನು
ಯಾವ ಯೂಟ್ಯೂಬನ್ನ ಸರ್ಚ್ ಮಾಡ್ಲಿ, ಅಥವಾ ಯಾವ ಗುರುಗಳನ್ನ ಕೇಳಲಿ, ಯಾವ ಬುಕ್ಕನ್ನ ರೆಫರೆನ್ಸ್ ಮಾಡ್ಲಿ, ಅಥವಾ ಯಾವುದರಿಂದ ನಾನು ಇದರ ಅರ್ಥವನ್ನ ಸಂಪೂರ್ಣವಾಗಿ ತಿಳ್ಕೋಬಹುದು. ಈ ರೀತಿ ನಾನು ಏನ್ ಮಾಡ್ತಾ ಹೋಗ್ತೀನಿ, ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನ ಪ್ರಯತ್ನ ಪಡ್ತಾ ಹೋಗ್ತೀನಿ. ಈ ರೀತಿ ಪ್ರಯತ್ನ ಪಡುವುದರಿಂದ ಏನಾಗತ್ತೆ, ಮೇನ್ ಆಗಿ ನಾನು ಆಗ್ಲೇ ಹೇಳಿದಾಗೆ 3. ಮೊದಲನೇದು ಜ್ಞಾನ, ಮೊದಲ ಅಂಶ. ಜ್ಞೇಯ, ಇಚ್ಛೆ ಬರುತ್ತೆ. 3ನೇದು ಪರಿಜ್ಞಾತ, ಅಂದ್ರೆ ತಿಳಿಯಲು ಪಡುವವನು. ಅಂದ್ರೆ ತಿಳಿಯಲು ಪಡುವವನು ಅಂದ್ರೆ ಇಲ್ಲೂ ಮತ್ತೆ ನಾನು ಅನ್ನೋದು ಬರುತ್ತೆ. ಅಂದ್ರೆ ಈಗ ನಾನು ಅಂತ ಅಂದ್ರೆ ಭಗವಂತ ನನ್ನಲ್ಲಿ ಇರೋದ್ರಿಂದ ನಾನು ಆ ಕಾರ್ಯವನ್ನ ಮಾಡಬಹುದು. ಯಾಕೆ ಇಲ್ಲಿ ನಾನು ಅಂದ್ರೆ ಭಗವಂತ ಅಂತ ಅಂದ್ರೆ, ಈಗ ಜ್ಞಾನ ಇದೆ, ಜ್ಞೇಯ ಇದೆ. ಹಾಗಂತ ಇದು ಯಾವಾಗ ಮಾಡ್ಬೇಕು, ನಾನು ಬದುಕಿರ್ಬೇಕಾದ್ರೆ ಮಾಡ್ಬೇಕು. ನಾನು ಬದುಕಿರ್ಬೇಕಾದ್ರೆ ಮಾಡ್ಬೇಕು ಅಂದ್ರೆ ಏನು, ನನ್ನಲ್ಲಿ ಭಗವಂತ ಇರ್ಬೇಕು. ಇಲ್ಲಿ ನಾನು ಅಂತ ಅಂದ್ರೆ ಭಗವಂತನಿಂದ, ಒಂದು ನನ್ನಲ್ಲಿ ಭಗವಂತ ಇದ್ದಾನೆ, ನಾನ್ ಬದುಕಿದ್ದೀನಿ, ನಾನು ತಿಳ್ಕೋಬಹುದು. ಇನ್ನೊಂದು, ಭಗವಂತ ತಿಳಿಸಿದರೆ ಮಾತ್ರ ನಾನು ತಿಳಿದುಕೊಳ್ಳೋದಿಕ್ಕೆ ಸಾಧ್ಯ. ಭಗವಂತ ಈಗ ಅವನು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಾನು ಅದನ್ನ ತಿಳ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ. ಒಬ್ರನ್ನ ಪ್ರೀತಿಸ್ಬೇಕು, ಒಬ್ರನ್ನ ದ್ವೇಷಿಸ್ಬೇಕು, ಒಂದು ವಿಷಯವನ್ನ ತಿಳ್ಕೋಬೇಕು, ಒಂದು ವಿಷಯಕ್ಕೆ ನಾನು ಹತ್ತಿರ ಆಗಬೇಕು, ಒಂದು ವಿಷಯಕ್ಕೆ ನಾನು ದೂರ ಆಗ್ಬೇಕು. ಪ್ರತಿಯೊಂದು ಸಹ ಭಗವಂತ ನಿರ್ಧರಿಸ್ತಾ ಹೋಗ್ತಾನೆ. ಹಾಗೇನೆ ಜ್ಞಾನದ, ಈಗ ನನಗೆ ಒಂದು ಮೊದಲನೇದು ನಾವು ಜ್ಞಾನ ಅಂತ ಅಂದ್ವಿ ಅಲ್ವಾ, ಆ ಜ್ಞಾನದಲ್ಲಿ ಭಗವಂತ ಕೂತಿರ್ಬೇಕು. ಆಗ ಮಾತ್ರ ನನಗೆ ಆ ಜ್ಞಾನ ಬರೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಬರೋದಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಈಗ ಉದಾಹರಣೆ, ಈಗ ಭಗವದ್ಗೀತೆಯಲ್ಲೂ ಆ ಇಂದ ಳವರೆಗೆ ಅಕ್ಷರಗಳೇ ಇದೆ. ಅಥವಾ ಬೇರೆ ಯಾವುದೋ ಒಂದು ಬೇಡದೇ ಇರೋ ಪುಸ್ತಕ ಅಂತ ಅನ್ಕೊಳ್ಳೋಣ, ಅದ್ರಲ್ಲೂ ಸಹ ಆ ಇಂದ ಳವರೆಗೆ ಅಕ್ಷರಗಳೇ ಇದೆ. ಆದ್ರೆ ನಾನು ಭಗವದ್ಗೀತೆಗೆ ಪೂಜೆಯನ್ನ ಮಾಡ್ತೀನಿ, ಭಗವದ್ಗೀತೆಯ ಅರ್ಥವನ್ನ ತಿಳ್ಕೊಳ್ಳೋದಿಕ್ಕೆ ನಾನು ಪ್ರಯತ್ನವನ್ನ ಪಡ್ತೀನಿ. ಭಗವದ್ಗೀತೆ ಕಂಡ ತಕ್ಷಣ ಒಂದ್ಸಲ ಕಣ್ಣಿಗೊತ್ಕೊಳ್ತೀನಿ. ಈಗಲೂ ಸಹ ಕೋರ್ಟ್ಗಳಲ್ಲಿ ಅದರ ಮೇಲೆ ಪ್ರಮಾಣವನ್ನ ಮಾಡಿಸ್ತಾರೆ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳೋದಿಲ್ಲ ಅಂತ. ಬೇರೆ ಪುಸ್ತಕವನ್ನ ಯಾಕೆ ಇಡೋದಿಲ್ಲ? ಯಾವುದೋ ಕೆಟ್ಟ ಪುಸ್ತಕ ಅನ್ನಲ್ಲ, ಆ ಪುಸ್ತಕದಲ್ಲೂ ಅಕ್ಷರಗಳಿದೆ ಅಲ್ವಾ, ಅಲ್ಲಿ ಯಾಕೆ ಅದನ್ನ ನಾನು ಯಾಕೆ ಕಣ್ಣಿಗೆ ಒತ್ಕೊಳ್ಳೋದಿಲ್ಲ, ಅದನ್ನ ಯಾಕೆ ಪೂಜೆ ಮಾಡೋದಿಲ್ಲ? ಯಾಕೆ ಅಂತ ಅಂದ್ರೆ, ಭಗವದ್ಗೀತೆಯ ಒಂದೊಂದು ಅಕ್ಷರಗಳಲ್ಲಿ ಭಗವಂತನಿದ್ದಾನೆ, ಭಗವಂತ ಆಡಿದ ಮಾತುಗಳಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಜ್ಞಾನದಲ್ಲಿ ಭಗವಂತ ಕೂತ್ಕೊಂಡಿದ್ದಾನೆ. ಬೇರೆದ್ರಲ್ಲಿ ಕೂತ್ಕೊಂಡಿದ್ದಾನ? ಬೇರೆದ್ರಲ್ಲಿ ಕೂತ್ಕೊಂಡಿಲ್ಲ ಅವನು. ಅಲ್ಲ, ಅಕ್ಷರಗಳಿದೆ ಅಷ್ಟೇ, ಲೆಟರ್ಸ್ ಇದೆ. ಹಾಗೇನೆ ಅದಕ್ಕೋಸ್ಕರನೇ ಅಕ್ಷರಗಳಲ್ಲಿ ಭಗವಂತ ಇದ್ದಾಗ ನಾವೇನ್ ಮಾಡ್ತೀವಿ, ಈಗ ಭಗವದ್ಗೀತೆಯ ಅರ್ಥವನ್ನ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತೀನಿ, ಅದರಲ್ಲಿ ಏನ್ ಹೇಳಿದಾನೆ ಅನ್ನೋ ಒಂದು ಕುತೂಹಲ ನನಗಿದೆ. ಅದೇ ರೀತಿ ಬೇರೆ ಪುಸ್ತಕವನ್ನ ನಾನು ಪೂಜೆ ಮಾಡೋದಿಲ್ಲ. ಈಗ ಸರಸ್ವತಿ ಪೂಜೆ ಅಂತ ಅಂದ್ರೂ ಅಷ್ಟೇ ಅಲ್ವಾ, ದೇವರ ಪುಸ್ತಕಗಳನ್ನ ಇಟ್ಟು ಪೂಜೆ ಮಾಡ್ತೀವಿ, ಯಾವುದೋ ಬೇಡದೇ ಇರೋ ಪುಸ್ತಕನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವ? ಖಂಡಿತ ಇಲ್ಲ. ಇನ್ನು ಜ್ಞೇಯ, ಜ್ಞೇಯ ಅಂದ್ರೆ ನನ್ನ ಒಳಗೆ ಆ ಇಚ್ಛೆಯನ್ನ ದೇವ್ರು ಕೊಟ್ಟಿದ್ದು. ಅಂದ್ರೆ ದೇವ್ರು ಇಚ್ಛೆ ಮಾಡಿದಾಗ ಮಾತ್ರ ನನಗೆ ಆ ಆಸೆ ಬರೋದಿಕ್ಕೆ ಸಾಧ್ಯ. ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಈಗ ನಮ್ಮಲ್ಲೇ ಎಷ್ಟೋ ಜನ ಭಗವದ್ಗೀತೆಯನ್ನ ಆಫ್ಟರ್ 40 ನಾವು ಕೇಳ್ತಾ ಇದೀವಿ. ಇಷ್ಟು ದಿನ ಕೇಳೋದಿಕ್ಕಾಗ್ಲೇ ಇಲ್ವಾ? ಇಷ್ಟು ದಿನ ನಿಮಗೆ ಫ್ರೀ ಇರ್ಲಿಲ್ವಾ? ಇಲ್ಲ, ಆಗ್ಲೂ ಫ್ರೀ ಇದ್ದೆ. ಆದ್ರೆ ಭಗವಂತನ ಇಚ್ಛೆ, ಭಗವಂತನ ಪ್ರೇರಣೆಯಿಂದ ಮಾತ್ರ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ನೋಡಿ, ಇಲ್ಲಿ ಯಾಕೆ ಈ ಮಾತನ್ನ ಇಷ್ಟೊಂದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಒಂದು ಬಾರಿ ನಮ್ಮ ಬಾಯಲ್ಲಿ ಕೃಷ್ಣ ಅಂತ ನುಡಿಬೇಕು ಅಂತ ಅಂದ್ರೇನೆ ಜನ್ಮ ಜನ್ಮಗಳ ಪಾಪಗಳು ನಾವು ತೊಲಗಿಸ್ಬೇಕು. ತೊಲಗಿ ಹೋಗಿದ್ರೆ ಮಾತ್ರ ಕೃಷ್ಣ ಅನ್ನೋದಿಕ್ಕೆ ಸಾಧ್ಯ. ಅಂತಹದ್ರಲ್ಲಿ ಭಗವದ್ಗೀತೆಯ 701 ಶ್ಲೋಕದ ಅರ್ಥಗಳನ್ನ ಭಗವಂತ ನಮಗೆ ತಿಳಿಸ್ತಾ ಇದ್ದಾನೆ ಅಂತ ಅಂದ್ರೆ, ನಾನು ಇದನ್ನ ಕಲ್ತ್ಕೊಳ್ತಾ ಇಲ್ಲ, ನಾನು ಇದನ್ನ ಕೇಳ್ತಾ ಇಲ್ಲ, ಭಗವಂತ ನನ್ನ ಪ್ರೇರಣೆಯಿಂದ ನನಗೆ ಇದು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಿದ್ರೆ ಈ ರೀತಿ
ನಾವು ಹೇಳಿದ್ರೆ ಅಂದ್ರೆ ಭಗವಂತನಿಂದನೇ ಎಲ್ಲ, ಭಗವಂತ ಇಲ್ಲ ಅಂದ್ರೆ ಏನು ಆಗೋದೇ ಇಲ್ಲ ಅಂತ ನಾನು ಇಷ್ಟೊಂದು ವಾದ ಮಾಡ್ತಾ ಇರ್ಬೇಕಾದ್ರೆ ಸಾಮಾನ್ಯವಾಗಿ ಕೆಲವರು ಹೇಳೋದು, ಈಗ ನೀವ್ ಹೇಳೋ ಪ್ರಕಾರ ಜ್ಞಾನ ಜ್ಞೇಯ ಅಂದ್ರೆ ಜ್ಞಾನ ಬೇಕು, ಇಚ್ಛೆ ಬೇಕು ಅಂತ ಅಂದ್ರೆ ಈಗ ನನ್ನ ಕೈಲಿ ಏನೂ ಆಗೋದಿಲ್ಲ, ಭಗವಂತ ಇದ್ರೇನೆ ಎಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಈಗ ಉದಾಹರಣೆ, ನನ್ನ ಕಣ್ಣು ಮುಂದೆ ಒಂದು ಕಲ್ಲಿದೆ, ರೋಡಲ್ಲಿ ಒಂದು ಕಲ್ಲಿದೆ. ಆ ಕಲ್ಲು ಮುಂದೆ ಹೋಗಲ್ಲ, ಆ ಕಲ್ಲಿಗೂ ಏನೂ ಅರ್ಥ ಆಗಲ್ಲ. ಕಲ್ಲು ಒದ್ರೆ ಮಾತ್ರ ಮುಂದೆ ಹೋಗುತ್ತೆ. ಅಲ್ಲಿಗೆ ಜಡ ವಸ್ತುನು ನಾನು ಒಂದೇನಾ? ಈಗ ನೀವ್ ಹಾಗೆ ತಾನೇ ಹೇಳ್ತಾ ಇರೋದು. ಈಗ ಕಲ್ಲನ್ನು ಸಹ ನಾನು ಒದ್ರೆ ಹೋಗುತ್ತೆ. ಅದೇ ರೀತಿ ಇಲ್ಲಿ ಭಗವಂತನ ಇಚ್ಛೆ ಇದ್ರೆ ಮಾತ್ರ ನನಗೆ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ. ಭಗವಂತನಿಂದನೇ ಎಲ್ಲ ಆಗ್ತಾ ಇರೋದು. ಹಾಗಿದ್ರೆ ನಾನ್ ಕಲ್ಲ? ಕೆಲವ್ರು ವಾದ ಮಾಡ್ತಾರೆ. ಈ ರೀತಿ ಅರ್ಥಗಳನ್ನ ಹೇಳಿದಾಗ, ಈ ರೀತಿ ಅರ್ಥಗಳನ್ನ ತಿಳ್ಕೊಂಡಾಗ ಅವ್ರು ಹೇಳೋದು, ಯಾಕೆ ಓದ್ತಾ ಇಲ್ಲ, ಯಾಕೆ ಬರಿತಾ ಇಲ್ಲ ಅಂತ ಕೇಳಿ, ಯಾಕೆ ಕೆಲಸ ಮಾಡ್ತಿಲ್ಲ ಅಂತ ಕೇಳಿ. ಭಗವಂತ ಇನ್ನೂ ಇಚ್ಛೆ ಕೊಟ್ಟಿಲ್ಲ. ಅಂದ್ರೆ ಭಗವಂತ ಮಾಡಿಸ್ತಾನೆ, ನೀವೇ ಹೇಳಿದ್ರಲ್ಲ ಭಗವಂತ ಮಾಡಿಸ್ತಾನೆ ಅಂತ. ಇನ್ನು ಭಗವಂತ ಮಾಡಿಸ್ತಾ ಇಲ್ಲ. ಇಲ್ಲ, ಆ ರೀತಿ ಅಲ್ಲ ಇಲ್ಲಿ ಹೇಳ್ತಾ ಇರೋದು ಭಗವಂತ. ಅದೇ ಯಾವ ರೀತಿ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಇಲ್ಲಿ ಕಲ್ಲಿನ ಬಗ್ಗೆ ನೀನು ಕಲ್ತರ ಅಂತ ಹೇಳ್ತಿಲ್ಲ, ನೀನು ಸಹ ಚೇತನ. ಕಲ್ಲಿನ ಹಾಗೆ ನೀನು ಜಡ ವಸ್ತು ಅಲ್ಲ. ಯಾಕೆ ಇಲ್ಲಿ ಕಲ್ಲಿಗೂ ನಮ್ಗೆ ಕಂಪೇರ್ ಮಾಡ್ತಿದ್ದಾನೆ ಅಂತ ಅಂದ್ರೆ, ಈಗ ಮಾನವನಿಗೆ ಏನಾದ್ರೂ ಹೇಳಿದ್ರೆ ಅರ್ಥ ಆಗತ್ತೆ ಅಲ್ವಾ? ಹೀಗಲ್ಲಪ್ಪ, ಹೀಗ್ ಮಾಡ್ಬೇಡ ಅಂದ್ರೆ ಅರ್ಥ ಆಗತ್ತೆ. ಇದು ಬೆಂಕಿ ಕೈ ಸುಡುತ್ತೆ ಅಂದ್ರೆ ಅರ್ಥ ಆಗತ್ತೆ. ಕಲ್ಲಿಗೆ ಅರ್ಥ ಆಗತ್ತಾ? ಅರ್ಥ ಆಗಲ್ಲ. ಅದೇ ರೀತಿ ಇಲ್ಲಿ ನಾವು ಚೇತನರು, ಅಂದ್ರೆ ಭಗವಂತ ನಮ್ಮಲ್ಲಿದ್ದಾನೆ, ಭಗವಂತ ದಿವ್ಯ ಚೇತನ. ನಾವೆಲ್ಲರೂ ಅಲ್ಪಚೇತನರು. ಆದ್ರೆ ನಮ್ಮಲ್ಲಿ ಭಗವಂತ ಇರೋದ್ರಿಂದ ಭಗವಂತನ ಇಚ್ಛೆ ಇದ್ದಾಗ ಅಥವಾ ನಮ್ಗೆ ಏನಾದ್ರೂ ಹೇಳಿದ್ರೆ ನಮಗೆ ಅರ್ಥ ಆಗುತ್ತೆ. ಹಾಗೇನೆ ನಮಗೆ ಅರ್ಥ ಮಾಡಿಕೊಳ್ಳುವಂತಹ ಸ್ವಭಾವ ಹುಟ್ಟಿನಿಂದ ಇದೆ. ಈಗ ಒಂದು 3 ವರ್ಷದ ಮಗು, ಅದು ಗೊತ್ತಾಗುತ್ತೆ, ಕಂದ ನೀನ್ ಮುಟ್ಬೇಡ ಕಂದ. ಈಗ ಅಮ್ಮ ಹೇಳ್ತಾಳೆ ನೋಡಿ, ಎಷ್ಟು ಪ್ರೀತಿಯಾಗಿ ಹೇಳ್ತಾಳೆ, ಬಿಸಿ ಇದೆ ಅಂತಂದ್ರೆ, ಕಂದ ಹಾಗತ್ತೆ ಮುಟ್ಬೇಡ ನೀನು. ಆ ಮಗು ಗೊತ್ತಾಯ್ತು, ಓ ಇದು ಬಿಸಿ ಇದೆ, ಅಮ್ಮ ಹೇಳ್ತಿದ್ದಾಳೆ ನಾನು ಮುಟ್ಟಬಾರದು ಅಂತ, ಅಲ್ವಾ? ಅಂದ್ರೆ ಆ 3 ವರ್ಷದ ಮಗುಗೇನೆ ಇಲ್ಲಿ ಅದು ನೋಡಿ, ಬಿಸಿ ಅಂತಾನೂ ಹೇಳಲ್ಲ ಅಮ್ಮ, ಏನಂತಾಳೆ, ಹಾ ಇದೆ ಕಂದ ಬಿಸಿ ಆಗುತ್ತೆ. ಹಾ ಅಂದ್ರೇನೆ ಅದು ಗೊತ್ತಾಗೋಯ್ತು. ಅಂತಹ 3 ವರ್ಷದ ಮಗುಗೆ ಅಷ್ಟು ಬುದ್ಧಿ ಇದೆ ಅಂತ ಅಂದಾಗ, ನಾವು ಇಷ್ಟು ದೊಡ್ಡ ದೇಹವನ್ನು ಹೊತ್ಕೊಂಡಿದ್ದೀವಿ, ನಮ್ಗೆ ವಯಸ್ಸಾಗಿದೆ. ಹಾಗಿರ್ಬೇಕಾದ್ರೆ ಈ ಮಾತುಗಳು ನಮ್ಮ ತಲೆಗೆ ಹೋಗೋದಿಲ್ವಾ? ಬುದ್ಧಿ ಇಲ್ವಾ ನಮಗೆ? ಇದೆ, ಖಂಡಿತ ಇದೆ. ಯಾಕೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಸ್ವಭಾವ ಖಂಡಿತ ನಮ್ಮೆಲ್ಲರಿಗೂ ಇದೆ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇರೋದು ಹಾಗೆ. ಆದ್ರೆ ಒಂದು ಮಾತ್ರ ಏನು ಅಂತ ಅಂದ್ರೆ, ಭಗವಂತ ಶಕ್ತಿ ಕೊಡಬೇಕು ಅಷ್ಟೆ. ಈಗ ಕೆಲವ್ರು ಹೇಳೋದುಂಟು, ಹಾಗಿದ್ರೆ ನಾವ್ ಏನ್ ಮಾಡ್ಬೇಕು, ಭಗವಂತ ಶಕ್ತಿ ಕೊಡ್ತಾ ಇಲ್ವಲ್ಲ? ಭಗವಂತ ಶಕ್ತಿ ಕೊಡ್ತಿಲ್ಲ ಅಂದ್ರೆ ನಾವು ಇನ್ನಷ್ಟು ಮತ್ತಷ್ಟು ಅವನನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಇಲ್ಲ ಭಗವಂತ ನನಗೆ ಕೊಡು. ಉದಾಹರಣೆ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಭಗವಂತ ನಾನು ಇವತ್ತು ಓದೋದಿಕ್ಕೆ ಕೂರ್ತಾ ಇದ್ದೀನಿ ನೋಡಿ, ನಾನು ಓದೋದಿಲ್ಲ ಅಂತ ಹೇಳ್ತಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ, ಭಗವಂತ ನಾನು ಓದೋದಿಕ್ಕೆ ಕೂರ್ತಾ ಇದ್ದೀನಿ, ನಾನು ಜ್ಞಾನವನ್ನ ಅಪೇಕ್ಷೆ ಪಡ್ತಾ ಇದ್ದೀನಿ. ನನ್ನ ಈ ತಲೆಯ ಒಳಗೆ ಅಂದ್ರೆ ನನ್ನ ಬುದ್ಧಿಯ ಒಳಗೆ ನೀನು ಕುಳಿತು ನಾನು ಓದುವುದೆಲ್ಲ ನೆನಪಿನಲ್ಲಿ ಇಡೋ ಹಾಗೆ ಮಾಡುವ ಶಕ್ತಿ ನಿನ್ನದು. ದಟ್ ಮೀನ್ಸ್ ಯು ಹ್ಯಾವ್ ಟು ಡೂ ಯುವರ್ ಕರ್ಮ ಅಂಡ್ ಯು ಹ್ಯಾವ್ ಟು ಸರೆಂಡರ್ ಗಾಡ್. ಭಗವಂತನಿಗೆ ಸಂಪೂರ್ಣ ಸರೆಂಡರ್ ಆಗ್ಬೇಕು. ಭಗವಂತನಿಗೆ ಸರೆಂಡರ್ ಆಗುವುದರ ಜೊತೆಗೆ ನೀನು ನಿನ್ನ ಕರ್ಮವನ್ನು ಮಾಡ್ಬೇಕು. ನಾನು ಹೇಳಿದ್ನಲ್ಲ, ಒಬ್ಬ ಒಳ್ಳೆ ವಿದ್ಯಾರ್ಥಿ ಆಗ್ಬೇಕು ಅಂದ್ರೆ ಭಗವಂತನಿಗೆ ಜ್ಞಾನಾನಂದಮಯಂ ಕೂಡ ಹೇಳ್ಬೇಕು, ಓದ್ಲೂಬೇಕು. ಈಗ ಬೇಡರ ಕಣ್ಣಪ್ಪ, ಅವನಿಗೆ ತಿಳಿದ ಮಟ್ಟಿಗೆ ಅವನು ಭಗವಂತನನ್ನ ಆರಾಧನೆ ಮಾಡ್ದ. ಅಟ್ ದ ಸೇಮ್ ಟೈಮ್ ಅವನು ಬೇಟೆಯನ್ನು ಮಾಡ್ದ.
ಅಲ್ವಾ? ಹಾಗೆ ಇಲ್ಲಿ ಭಗವಂತ ಶಕ್ತಿ ಕೊಡಬೇಕು. ಭಗವಂತ ಶಕ್ತಿಯ ಕೊಡುವ ಹಾಗೆ ಮಾಡು ತಂದೆ ಅಂತ ಹೇಳಿ ನಾವು ಕಂಪ್ಲೀಟ್ ಸರೆಂಡರ್ ಆಗ್ಬೇಕು. ಹೇಗೆ ಅಂತ ಅಂದ್ರೆ, ಈಗ ನಮ್ಮೆಲ್ಲರಿಗೂ ಗೊತ್ತು, ಒಂದು ಮಾವಿನ ವಾಟೆಯಲ್ಲಿ ಮಾವಿನ ವೃಕ್ಷ ಅಡಗಿರುತ್ತೆ. ಆದ್ರೆ ಮಾವಿನ ವೃಕ್ಷ ಅಡಗಿದೆ ಅಂತ ಹೇಳಿ ನಾನು ಒಂದು ಮಾವಿನಕಾಯಿ ವಾಟೆಯನ್ನ ನನ್ನ ಟೇಬಲ್ ಮೇಲೆ ಇಟ್ಕೊಂಡ್ರೆ ಬೆಳೆಯುತ್ತಾ ಅದು? ಬೆಳೆಯಲ್ಲ. ಆದ್ರೆ ನೀವೇ ಹೇಳ್ತಾ ಇದೀರಲ್ಲ, ಅದ್ರ ವಾಟೆನಲ್ಲಿ ವೃಕ್ಷ ಇದೆ ಅಂತ. ಅಂದ್ರೆ ಅದು ವೃಕ್ಷ ಸ್ಥೂಲ ಶರೀರ, ಈ ವಾಟೆ ಸೂಕ್ಷ್ಮ ಶರೀರ. ಹಾಗಿದ್ರೆ ಇದು ಬೆಳಿಬೇಕಲ್ಲ, ಯಾಕೆ ಬೆಳಿತಾ ಇಲ್ಲ? ಬೆಳೆಯೋ ಹಾಗೆ ಮಾಡ್ಬೇಕಲ್ವಾ ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತು, ಆ ವಾಟೆಯನ್ನ ನಾನು ತಗೊಂಡು ಹೋಗಿ ಭೂಮಿಯಲ್ಲಿ ನೆಟ್ಟು, ಅಂದ್ರೆ ಭೂಮಿಯಲ್ಲಿ ಆ, ನೆಟ್ಟು ಅದಕ್ಕೆ ಏನ್ ಮಾಡ್ಬೇಕು? ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಬೆಳೆಯೋದಿಕ್ಕೆ ಸಮಯ ಕೊಡಬೇಕು. ದಿನಾ ಬೆಳಿತಾ ಬೆಳಿತಾ ಅಂತ ತೆಗೆದ್ರೂ ಬರೋದಿಲ್ಲ ಅದು. ಹ್ಯಾವ್ ಟು ಗಿವ್ ಟೈಮ್. ಆಗ ಅದು ಮೊಳಕೆ ಒಡೆಯುತ್ತೆ, ಸಸಿ ಆಗತ್ತೆ. ಅದನ್ನ ನಾನು ಪೋಷಣೆಯನ್ನ ಮಾಡಿದಾಗ ಅದು ವೃಕ್ಷವಾಗತ್ತೆ. ಹಾಗೇನೆ ಈ ವಾಟೆಯಲ್ಲಿ ವೃಕ್ಷ ಅಡಗಿದೆ. ಮಣ್ಣು ಮತ್ತೆ ನೀರು ಏನ್ ಮಾಡ್ತಾ ಇದೆ? ಅದಕ್ಕೆ ಸಹಾಯ ಮಾಡ್ತಾ ಇದೆ. ಅದೇ ರೀತಿ ಜ್ಞಾನ ಮತ್ತೆ ಜ್ಞೇಯ ನಮ್ಮಲ್ಲಿ ಇರುತ್ತೆ. ಆದರೆ ಭಗವಂತ ನಮಗೆ ಆ ಶಕ್ತಿಯನ್ನ ಕೊಡ್ತಾ ಹೋಗ್ತಾನೆ, ಪ್ರೇರಣೆಯನ್ನ ಕೊಡ್ತಾ ಹೋಗ್ತಾನೆ. ಜ್ಞಾನ ಮತ್ತೆ ಜೀವನ ಎರಡೂ ಅಷ್ಟೇ ರೀ. ನನಗೆ ಜ್ಞಾನ ಬೇಕು, ನನ್ನ ಜೀವನ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೂ ಸಹ ಎಲ್ಲವುದೂ ಸಹ ಇರುತ್ತೆ, ಇಲ್ಲ ಅಂತ ಅಲ್ಲ. ಆದ್ರೆ ಭಗವಂತನ ಪ್ರೇರಣೆಯಿಂದ ನನಗೆ ನನ್ನ ಜೀವನಕ್ಕೆ ಏನು ಬೇಕೋ ಅದನ್ನ ಆತ ಕೊಡ್ತಾ ಹೋಗ್ತಾನೆ. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ, ನಮ್ಮೆಲ್ಲರ ಜೀವನವನ್ನ ನಾವು ತಗೊಂಡಾಗ ನಮ್ಗೆ ಯಾರಿಗಾರು ಮೊದ್ಲೇ ಕನ್ಸು ಬಿದ್ದಿತ್ತಾ? ಇಂಥ ಊರಲ್ಲಿರ್ತೀನಿ, ಇಂತಹವ್ರನ್ನ ಮದ್ವೆ ಆಗ್ತೀನಿ, ಇಂಥ ಕೆಲಸ ಮಾಡ್ತೀನಿ, ಇಂಥ ಕಡೆ ಮನೆ ತಗೊಂತೀನಿ, ಇಷ್ಟೇ ಮಕ್ಳಾಗುತ್ತೆ, ಈ ಮಕ್ಳು ಇದನ್ನೇ ಓದ್ತಾರೆ, ಯಾರಿಗಾರು ಗೊತ್ತಿತ್ತಾ? ಗೊತ್ತಿಲ್ಲ. ಎಲ್ಲವುದೂ ಸಹ ಹೇಗಾಗ್ತಾ ಇದೆ? ಕೇವಲ ಭಗವಂತನ ಪ್ರೇರಣೆಯಿಂದ. ಭಗವಂತ ಪ್ರೇರಣೆ ಕೊಟ್ರೆ ಮಾತ್ರ ಈ ಎಲ್ಲವುದೂ ಸಹ ಸಾಧ್ಯ ಆಗತ್ತೆ. ಸೊ ಭಗವಂತನ ಇಚ್ಛೆ, ನಿಜವಾದ ಕರ್ತ ಯಾರಪ್ಪ ಅಂತ ಅಂದ್ರೆ ಭಗವಂತ. ಇದಕ್ಕೆ ತುಂಬಾ ಚೆನ್ನಾಗಿ ಹೇಳ್ಬೇಕು ಅಂದ್ರೆ, ಬೀಜ ಅಸ್ವತಂತ್ರ, ಅಂದ್ರೆ ನಾವೆಲ್ಲರೂ ಸಹ ಅಸ್ವತಂತ್ರ, ಮಾವಿನ ವಾಟೆ ಇದ್ದ ಹಾಗೆ. ಮಣ್ಣು ಮತ್ತೆ ನೀರು ಸ್ವತಂತ್ರ, ಯಾಕೆಂದ್ರೆ ಭಗವಂತನ ಪ್ರೇರಣೆ ಅದು. ಹಾಗಾಗಿ ನಾನು ಅಸ್ವತಂತ್ರ, ಭಗವಂತ ಸ್ವತಂತ್ರ. ಜ್ಞಾನ, ಇಚ್ಛೆ, ಪ್ರಯತ್ನ ಎಲ್ಲವುದೂ ನಾನು ಮಾಡಬೇಕು. ಎಲ್ಲವುದೂ ಸಹ ಭಗವಂತನ ದಯೆ ಮಾತ್ರ. ಯಾಕೆ ಅಂತ ಅಂದ್ರೆ, ಬೆಳಿತಾ ಬೆಳಿತಾ ವಯಸ್ಸಾಗತ್ತಷ್ಟೆ, ಜ್ಞಾನ ಬೆಳೆಯೋದಿಲ್ಲ. ಜ್ಞಾನ ಯಾವಾಗ ಬೆಳೆಯುತ್ತೆ? ಭಗವಂತನ ಇಚ್ಛೆ ಇದ್ದಾಗ ಮಾತ್ರ ಸಾಧ್ಯ ಆಗತ್ತೆ. ಕರ್ಣ ಅಂದ್ರೂ ಅಷ್ಟೇ, ಈ ದೇಹ ಅಂತ ಬರ್ತಾ ಹೋಗುತ್ತೆ. ಕರ್ತ ಅಂದ್ರೆ ನಾನು. ಆದ್ರೆ ಇದೆರಡಕ್ಕೂ ಮುಖ್ಯ ಕಾರಣ ದೈವ. ಮೊದ್ಲು ಏನ್ ಹೇಳಿದ್ರು ಸಹ, ಅಂದ್ರೆ ಯಾವುದೇ ಒಂದು ಕಾರ್ಯ ಆಗಬೇಕು ಅಂದ್ರೂ ಸಹ, ಈ ಮೊದಲು 5 ರೀತಿಯಲ್ಲಿ ಹೇಳಿದ್ರು, ಅದನ್ನೇ ಇಲ್ಲಿ ಸಂಕ್ಷಿಪ್ತವಾಗಿ 3 ರೀತಿಯ ಅಂಶವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಈ 2 ಶ್ಲೋಕದ ಅರ್ಥ ಒಂದೇ: ನಾನು ಅಸ್ವತಂತ್ರ, ಭಗವಂತ ಸ್ವತಂತ್ರ. ನಾಹಂ ಕರ್ತ ಹರಿಕರ್ತ. ಭಗವಂತ ನನ್ನ ಕೈಲಿ ಮಾಡಿಸ್ತಾ ಇದ್ದಾನೆ ಅಷ್ಟೆ. ಭಗವಂತ ಮಾಡಿಸಿದಾನೆ ಅಂತ ನಾನು ಸುಮ್ನೆ ಕೂತ್ರು ಸಹ ತಪ್ಪಾಗತ್ತೆ. ಹೇಗೆ? ಸ್ಟೂಡೆಂಟ್ ಸ್ಕೂಲಿಗೆ ಹೋಗ್ಬಿಟ್ಟು ಓದಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ವಧೆ ಕೊಡ್ತೀವಿ ಅಲ್ವಾ? ಪೆಟ್ ಕೊಡ್ತೀವಿ ಅಲ್ವಾ? ಹಾಗೇನೆ ನಾವೂ ಸಹ ಈ ಭೂಮಿ ಮೇಲ್ ಇದೀವಿ. ಭೂಮಿ ಮೇಲೆ ನಾನು ಇಲ್ಲಿ ಜೀವಿಸ್ತಾ ಇದ್ದೀನಿ ಅಂತ ಅಂದ್ರೆ, ನಾನು ಏನೂ ಮಾಡ್ದೆ, ನಾನು ಸುಮ್ನೆ ಕೂತ್ರು ಸಹ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಆಲೋಚನೆ ಮಾಡ್ತಾ ಇದ್ದೀನಿ, ಮುಖ್ಯವಾಗಿ ಉಸಿರಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಕರ್ಮವನ್ನ ನಾನಿಲ್ಲಿ ಮಾಡ್ಲೇಬೇಕು. ಕರ್ಮ ಈಸ್ ನಥಿಂಗ್ ಬಟ್ ವರ್ಕ್. ನನ್ನ ಭಗವಂತ ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಯಾವ ಕೆಲಸವನ್ನ ಅವನು ನಿಮಿತ್ತ ಮಾಡಿದನೋ, ನಾನು ಸೂತ್ರದ ಗೊಂಬೆಯ ಹಾಗೆ ನಾನಿಲ್ಲಿ ಕೆಲಸ ಮಾಡ್ತಾನೆ ಇರಬೇಕು. ಸತತವಾಗಿ, ನಿರಂತರವಾಗಿ ನಾನಿಲ್ಲಿ ಕೆಲಸ ಮಾಡ್ತಾನೆ ಇರಬೇಕು. ಇದರ ಅರ್ಥ ಭಗವಂತ ಹೇಳ್ತಾ ಇರೋದು, ನಿನ್ನ ಕರ್ಮವನ್ನ ಮಾಡು, ನನಗೆ ಸಂಪೂರ್ಣ ಶರಣಾಗು. ಅದೇ ರೀತಿ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ನೀನ್ ಇಟ್ಕೋಬೇಡ. ಯಾಕೆ ಅಂತ ಅಂದ್ರೆ, ಫಲದ ಅಪೇಕ್ಷೆ ಇಟ್ಕೊಂಡಾಗ ನಿನ್ಗೆ
ನೋವಾಗುತ್ತೆ. ಫಲದ ಅಪೇಕ್ಷೆ ಇಲ್ಲದೆ ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಯಾವ ಕೆಲಸ ಬಂದಿದೆ ಆ ಕೆಲಸವನ್ನ ಮಾಡಬೇಕು. ಭಗವಂತನಿಗೆ ಕೇಳ್ಕೋಬೇಕು, ಭಗವಂತ ನನ್ನಿಂದ ಯಾವ ಕೆಲಸ ಆಗಬೇಕು ಅಂತ ಇದೆಯೋ ಆ ಕೆಲಸಕ್ಕೆ ಸಹಾಯ ನೀನ್ ಮಾಡು. ಅದಕ್ಕೆ ತಕ್ಕಂತಹ ಜ್ಞಾನ, ಜ್ಞೇಯ, ಪ್ರಯತ್ನ ಎಲ್ಲವನ್ನ ನೀನು ನನಗೆ ಕರುಣಿಸು ತಂದೆ ಅಂತ ಹೇಳಿ ಕಂಪ್ಲೀಟ್ ನಾವು ಭಗವಂತನಿಗೆ ಸರೆಂಡರ್ ಆಗ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನೀನು ಇದೆಯಾ ಅಂತ ನನಗ್ ಗೊತ್ತು, ಆದ್ರೆ ನಿನ್ನನ್ನ ತಿಳಿದುಕೊಳ್ಳುವ ಶಕ್ತಿಯನ್ನು ಸಹ, ಆ ಜ್ಞಾನವನ್ನೂ ಸಹ ಭಗವಂತ ನೀನು ನನಗೆ ಕರುಣಿಸು ತಂದೆ ಅಂತ ಹೇಳಿ ಅವನಿಗೆ ಶರಣಾಗ್ಬೇಕು. ಯೋಚನೆ ಮಾಡಿ, ಏಕೆ ಅಂತ ಅಂದ್ರೆ ಅರ್ಥ ತುಂಬಾ ಅಗಾಧವಾಗಿದೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.